Hello everyone, good morning. Let's start chapter 10. ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ವೈ ಸೊಸೈಟಿ ಡಸ್ ನಾಟ್ ಕೊಲ್ಯಾಪ್ಸ್ ಎವ್ರಿ ಮಾರ್ನಿಂಗ್. ಪ್ರತಿದಿನ ಬೆಳಿಗ್ಗೆ ಆದ ತಕ್ಷಣ ಹೊರಗಡೆ ಹೋಗಿ ನೋಡಿದರೆ ಮಿಲಿಯನ್ಸ್ ಆಫ್ ಪೀಪಲ್ ಬಿಗಿನ್ ಮೂವಿಂಗ್. ತುಂಬ ಜನ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅಂದರೆ ಅವರವರ ಗುರಿ ಉದ್ದೇಶಕ್ಕೆ ತಕ್ಕ ಹಾಗೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಬಸ್ ಸ್ಟಾರ್ಟ್ ಆಗುತ್ತೆ, ಶಾಪ್ಸ್ ಓಪನ್ ಆಗುತ್ತೆ, ಆಫೀಸ್ಗಳು ಅನ್ಲಾಕ್ ಆಗುತ್ತೆ, ಸ್ಕೂಲ್ಗಳು ಫಿಲ್ ಆಗುತ್ತೆ. ರೋಡ್ಸ್ ಬಿಕಮ್ ರಿವರ್ಸ್ ಆಫ್ ಮೆಟಲ್ ಆ್ಯಂಡ್ ಇಂಪೇಷನ್ಸ್. ರಸ್ತೆ ಎಲ್ಲ ಜಿಗಿ ಜಿಗಿ ತುಂಬ್ಕೊಂಡ್ಬಿಡುತ್ತೆ. ಮಾರ್ಕೆಟ್ಸ್ ವೇಕ್ ವಿತ್ ಬಾರ್ಗೇನಿಂಗ್ ವಾಯ್ಸಸ್. ಟೆಂಪಲ್ ರಿಂಗ್ ಬೆಲ್ಸ್, ಫೋನ್ಸ್ ಬಜ್ ವಿತ್ ಟ್ರಾನ್ಸಾಕ್ಷನ್ ಪ್ಲ್ಯಾನ್ಸ್, ಅಪಾಲಜೀಸ್, ಪ್ರಾಮಿಸಸ್. ಪ್ರತಿದಿನ ಬೆಳಿಗ್ಗೆ ಅದೆಷ್ಟೋ ಘಟನೆಗಳು ತುಂಬ ವೇಗವಾಗಿ ಒಂದಾದ್ಮೇಲೆ ಒಂದು ನಡೀತಾನೆ ಇರುತ್ತೆ. ಆ್ಯಂಡ್ ಯೆಟ್ ಇನ್ ದ ಮಿಡಲ್ ಆಫ್ ಆಲ್ ದಿಸ್ ಮೋಷನ್ ಸಮಥಿಂಗ್ ಅಸ್ಟಾನಿಷಿಂಗ್ ಹ್ಯಾಪನ್ಸ್. ನೋಡಿ, ಏನು ಅಸ್ಟಾನಿಷಿಂಗ್ ಆಗಿರೋದು ಅಂತಂದರೆ, ಮೋಸ್ಟ್ ಪೀಪಲ್ ಸ್ಟೇ ವಿತಿನ್ ಇನ್ವಿಸಿಬಲ್ ಲೈನ್ಸ್. ತುಂಬ ಜನ ಒಂದು ಇನ್ವಿಸಿಬಲ್ ಲೈನ್ನ ಒಳಗೇನೆ ಲೈನನ್ನು ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ವಿಸಿಬಲ್ ಲೈನ್, ಅದು ಒಂದು ಲೈನ್ ಇದೆ, 2 ಲೈನ್ ಇದೆ ಅಂತಂದರೆ ಇದರ ಒಳಗಡೆನೆ ಜನ ಚಲಿಸ್ತಾ ಇರ್ತಾರೆ ಅಂತ ಹೇಳಬಹುದು. ಡ್ರೈವರ್ಸ್ಗಳು ಸಿಗ್ನಲ್ ಹತ್ರ ಸ್ಟಾಪ್ ಮಾಡ್ತಾರೆ. ಕಸ್ಟಮರ್ಸು ತಮ್ಮ ಟರ್ನ್ ಬರೋ ತನಕ ವೇಟ್ ಮಾಡ್ತಾರೆ. ಟೀಚರ್ಸು ಸರಿಯಾದ ಟೈಮಿಗೆ ಕ್ಲಾಸ್ ರೂಮಿಗೆ ಎಂಟರ್ ಆಗ್ತಾರೆ ಸ್ಕೂಲಲ್ಲಿ. ವರ್ಕರ್ಸ್ಗಳು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಸ್ಟ್ರೇಂಜರ್ಸ್ಗಳು ಕರ್ಟೆಸಿ ಎಕ್ಸ್ಚೇಂಜ್ ಮಾಡ್ತಾರೆ. ಇವಾಗ ಮೋಸ್ಟ್ ಪೀಪಲ್ ಡು ನಾಟ್ ಸ್ಟೀಲ್ ವಾಟ್ ಈಸ್ ವಿತ್ ಇನ್ ರೀಚ್. ಅವಕಾಶ ಇದ್ದರೂ ಅದನ್ನು ಕದಿಯೋದಿಲ್ಲ ಎಲ್ಲ. ಮೋಸ್ಟ್ ಕಾನ್ಫ್ಲಿಕ್ಟ್ ಡು ನಾಟ್ ಬಿಕಮ್ ವೈಲೆನ್ಸ್. ಮೋಸ್ಟ್ ಡಿಸಗ್ರಿಮೆಂಟ್ಸ್ ಡು ನಾಟ್ ಬಿಕಮ್ ವಾರ್. ಇವಾಗ ಪ್ರತಿಯೊಬ್ಬರೂ ಸಹ ಏನಾದರೂ ಆಗಲಿ ಸಿಕ್ಕಿದ್ದನ್ನೆಲ್ಲ ತಾವೇ ಇಟ್ಕೋತಾ ಹೋದರೆ, ಪ್ರತಿಯೊಂದು ಜಗಳನೂ ಒಂದು ದೊಡ್ಡ ಯುದ್ಧಕ್ಕೆ ಕಾರಣ ಆಗಿದ್ದರೆ ಹೇಗಿರ್ತಾ ಇತ್ತು ಅಲ್ವಾ? ಥಿಂಕ್ ಅಬೌಟ್ ದಟ್ ಕೇರ್ಫುಲಿ. ದರ್ ಇಸ್ ನೋ ಪೊಲೀಸ್ ಆಫೀಸರ್ ಸ್ಟ್ಯಾಂಡಿಂಗ್ ಬಿಸೈಡ್ ಎವ್ರಿ ಸಿಟಿಸನ್. ಅಥವಾ ಪ್ರತಿಯೊಬ್ಬ ವ್ಯಕ್ತಿ ಹಿಂದೇನೂ ಒಬ್ಬ ಪೊಲೀಸ್ ಆಫೀಸರ್ ಏನೂ ಇಲ್ಲ. ನೋ ಜಡ್ಜ್ ಅಟ್ ಎವ್ರಿ ಕ್ರಾಸಿಂಗ್. ನೋ ಸರ್ವೆಲೆನ್ಸ್ ಕ್ಯಾಮ್ರಾ ಇನ್ಸೈಡ್ ಎವ್ರಿ ಹ್ಯೂಮನ್ ಮೈಂಡ್. ಪ್ರತಿಯೊಬ್ಬರ ಮಿದುಳಿನ ಒಳಗಡೆಯನ್ನು ಯಾವುದೊಂದು ಕ್ಯಾಮ್ರಾವನ್ನು ಇಟ್ಟಿಲ್ಲ. ಆ್ಯಂಡ್ ನೋ ಗವರ್ಮೆಂಟ್ ಕ್ಯಾನ್ ಫಿಸಿಕಲಿ ಮಾನಿಟರ್ ಈಚ್ ಮೂಮೆಂಟ್ ಆಫ್ ಎವ್ರಿ ಲೈಫ್. ಅದು ಸಾಧ್ಯ ಇಲ್ಲ ಅಲ್ವಾ? ದೆನ್ ವೈ ಡಸ್ ಆರ್ಡರ್ ಎಕ್ಸಿಸ್ಟ್ ಎಟ್ ಆಲ್? ಆದರೂ ಸಹಿತ ವ್ಯವಸ್ಥೆ ಮುಂದುವರಿತಾ ಇರೋದಕ್ಕೆ ಕಾರಣ ಏನು? ವೈ ಡಸ್ ಸೊಸೈಟಿ ನಾಟ್ ಕೊಲ್ಯಾಪ್ಸ್ ಇನ್ ಟು ಡೈಲಿ ಕೇಯಾಸ್? ಪ್ರತಿದಿನ ತುಂಬ ಗಲಾಟೆಗಳು, ಯುದ್ಧ, ಜಗಳ, ಅಕ್ರಮ ಅಥವಾ ಅನಗತ್ಯವಾದ ವಿಷಯಗಳು ಆಗ್ತಾ ಇರಬೇಕಿತ್ತು. ಯಾವುದು ಆಗ್ತಾ ಇಲ್ಲ. ದ ಆನ್ಸರ್ ಲೈಸ್ ಇನ್ ಒನ್ ಆಫ್ ದಿ ಡೀಪೆಸ್ಟ್ ಐಡಿಯಾಸ್ ಆಫ್ ಸೋಷಿಯಾಲಜಿ, ದಟ್ ಈಸ್ ಸೋಷಿಯಲ್ ಕಂಟ್ರೋಲ್. ಕಾರಣ ಏನು ಅಂತಂದರೆ ಸೋಷಿಯಲ್ ಕಂಟ್ರೋಲ್. ಸೋಷಿಯಲ್ ಕಂಟ್ರೋಲ್ ಇಸ್ ನಾಟ್ ಓನ್ಲಿ ಆರ್ ನಾಟ್ ಮಿಯರ್ಲಿ ಪನಿಷ್ಮೆಂಟ್. ಇಟ್ ಈಸ್ ನಾಟ್ ಓನ್ಲಿ ಲಾ, ಇಟ್ ಈಸ್ ನಾಟ್ ಓನ್ಲಿ ಫಿಯರ್. ಕೇವಲ ಪನಿಷ್ಮೆಂಟಿನ ಹೆದರಿಕೆ ಅಲ್ಲ, ಕಾನೂನು ಇದೆ ಅನ್ನುವಂಥ ಕಾರಣ ಮಾತ್ರ ಅಲ್ಲ, ಮತ್ತು ಭಯದಿಂದ ಅಲ್ಲ. ಎಲ್ಲವನ್ನ ಮೀರಿದ್ದು ಸೋಷಿಯಲ್ ಕಂಟ್ರೋಲ್ ಇಸ್ ದಿ ವಾಸ್ಟ್ ಕಲೆಕ್ಷನ್ ಆಫ್ ಫೋರ್ಸಸ್ ಥ್ರೂ ವಿಚ್ ಸೊಸೈಟಿ ರೆಗ್ಯುಲೇಟ್ಸ್ ಬಿಹೇವಿಯರ್ ಸೊ ದಟ್ ಪೀಪಲ್ ಕ್ಯಾನ್ ಲಿವ್ ಟುಗೆದರ್. ನಡವಳಿಕೆ, ಆಗುಹೋಗುಗಳನ್ನು ನಿಯಂತ್ರಿಸುವಂತಹ ಸಮಾಜದ ಒಂದು ರೆಗ್ಯುಲೇಷನ್ ಸಿಸ್ಟಮ್ ಅಂತ ಹೇಳಬಹುದು, ನಿಯಂತ್ರಕ ವ್ಯವಸ್ಥೆ ಅಂತ ಹೇಳಬಹುದು. ಇದಿರೋದರಿಂದಾನೇ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಬಾಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದರಲ್ಲಿ ರೂಲ್ಸ್ ಇರುತ್ತೆ, ಹ್ಯಾಬಿಟ್ಸ್, ವ್ಯಾಲ್ಯೂಸ್, ಎಕ್ಸ್ಪೆಕ್ಟೇಷನ್ಸ್, ಶೇಮ್, ರಿವಾರ್ಡ್ಸ್, ಡಿಸಿಪ್ಲಿನ್, ಅಫೆಕ್ಷನ್, ಮೊರಾಲಿಟಿ, ಲಾ, ರೆಪ್ಯುಟೇಷನ್, ಕನ್ಸೈನ್ಸ್ ಎಲ್ಲ ಸಹ ಇದರ ಅಡಿಯಲ್ಲಿ ಬರುತ್ತೆ. ಎಲ್ಲವನ್ನ ಇದು ಒಳಗೊಂಡಿರುತ್ತೆ. ಸೊ ಇನ್ ಸಿಂಪಲ್ ಟರ್ಮ್ಸ್, ಸೋಷಿಯಲ್ ಕಂಟ್ರೋಲ್ ಇಸ್ ಹೌ ಸೊಸೈಟಿ ಟೀಚಸ್ ಪೀಪಲ್ ವೇರ್ ಫ್ರೀಡಮ್ ಎಂಡ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಿಗಿನ್ಸ್. ನಿಮ್ಮ ಸ್ವಾತಂತ್ರ್ಯ, ಸ್ವೇಚ್ಛೆ ಆಗೋದಿಲ್ಲ, ಆದರೆ ನಿಮ್ಮ ಜವಾಬ್ದಾರಿಗಳು ನಿಮಗೆ ಅರ್ಥ ಆಗುತ್ತೆ ಅಲ್ವಾ? ಸಮಾಜ ನಮಗೆ ಹೇಳ್ತಾ ಇದೆ ನಿಮ್ಮ ಜವಾಬ್ದಾರಿ ಏನು. ಸ್ವಾತಂತ್ರ್ಯ ಇದೆ ಅಂತ ಹೇಗೆ ಬೇಕಾದರೂ ರಸ್ತೆಯಲ್ಲಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಪ್ರಾರಂಭ ಆಗುತ್ತೆ. ವಿತೌಟ್ ಇಟ್ ಎವ್ರಿ ರೋಡ್ ವುಡ್ ಬಿಕಮ್ ಅ ಬ್ಯಾಟಲ್ ಫೀಲ್ಡ್ ಆಫ್ ಸ್ಪೀಡ್. ಒಬ್ಬರಿಗೂ ಬಹಳ ಬೇಗ ಹೋಗಿ ತಲುಪಬೇಕು. ಆಗಿದೆ ಅಂತಂದರೆ ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಎವ್ರಿ ಮಾರ್ಕೆಟ್ ವುಡ್ ಬಿಕಮ್ ಫ್ರಾಡ್. ಮಾರ್ಕೆಟಲ್ಲಿ ಎಷ್ಟು ಫ್ರಾಡ್ ಆಗ್ತಾ ಇತ್ತು. ಎವ್ರಿ ಪ್ರಾಮಿಸ್ ವುಡ್ ಬಿಕಮ್ ಮೀನಿಂಗ್ಲೆಸ್.
ಟ್ರಸ್ಟ್ ವುಡ್ ಡಿಸಪಿಯರ್ ಫಸ್ಟ್ ಆ್ಯಂಡ್ ಆಫ್ಟರ್ ಟ್ರಸ್ಟ್ ಸಿವಿಲೈಸೇಷನ್. ನಂಬಿಕೆಯನ್ನು ಕಳ್ಕೊಂಡ್ಮೇಲೆ ನಾಗರಿಕತೆ ಸಹ ಮಾಯ ಆಗಿಬಿಡುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಇಂಟೆಲಿಜೆಂಟ್, ಅದರಲ್ಲಿ ಯಾವುದೇ ಮಾತಿಲ್ಲ. ಬುದ್ಧಿವಂತರು ಬುದ್ಧಿಯನ್ನು ಉಪಯೋಗಿಸುವಂತಹ ಒಂದು ಕಾರಣದಿಂದಾನೇ ಈ ಹಂತದಲ್ಲಿ ಇದ್ದೇವೆ. ಆದರೆ ಬಟ್ ಇಂಟೆಲಿಜೆನ್ಸ್ ಅಲೋನ್ ಡಸ್ ನಾಟ್ ಕ್ರಿಯೇಟ್ ಆರ್ಡರ್. ಬುದ್ಧಿವಂತಿಕೆಯಿಂದ ಆರ್ಡರ್ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಡಿಸೈರ್ ಇಸ್ ಪವರ್ಫುಲ್ ಟು. ಡಿಸೈರ್ ಹೇಗಿದೆ? ಆಂಬಿಷನ್ ಇಸ್ ಎಂಡ್ಲೆಸ್, ಆ್ಯಂಗರ್ ಇಸ್ ಇಮಿಡಿಯೇಟ್, ತಕ್ಷಣ ಸಿಟ್ಟು ಬಂದುಬಿಡೋದು. ಗ್ರೀಡ್ ಇಸ್ ಟೆಂಪ್ಟಿಂಗ್, ಎಲ್ರಿಗೂ ಒಂದು ಆಸೆ, ದುರಾಸೆಯಾಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಗೊತ್ತಾಗಲ್ಲ. ಈಗೋ ಇಸ್ ಫ್ರೆಜೈಲ್. ಇಫ್ ಈಚ್ ಇಂಪಲ್ಸ್ ವರ್ ಆಕ್ಟೆಡ್ ಅಪಾನ್ ಇನ್ಸ್ಟಂಟ್ಲಿ, ಪೀಸ್ಫುಲ್ ಕಲೆಕ್ಟಿವ್ ಲೈಫ್ ವುಡ್ ಬಿಕಮ್ ಇಂಪಾಸಿಬಲ್. ಪ್ರತಿಯೊಬ್ಬರೂ ಸಹ ತಮಗೆ ಏನನ್ಸುತ್ತೋ ಅದನ್ನು ತಕ್ಷಣ ಮಾಡ್ತಾ ಹೋದರೆ ನಮ್ಮ ಲೈಫ್, ಕಲೆಕ್ಟಿವ್ ಲೈಫ್, ಸಾಮೂಹಿಕವಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಸೊಸೈಟಿ ಬಿಲ್ಡ್ಸ್ ಬ್ರೇಕ್ಸ್ ಫಾರ್ ಹ್ಯೂಮನ್ ಎಂಜಿನ್. ಸಮಾಜನೇ ಈ ಒಂದು ವ್ಯವಸ್ಥೆ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಅಲ್ಲಲ್ಲಿ ಬ್ರೇಕ್ಗಳನ್ನು ಬಿಲ್ಡ್ ಮಾಡಿಟ್ಟಿದೆ. ಮೊದಲನೇದು ನೋಡಿ, ಫ್ರೀಡಮ್ ಮತ್ತು ಕಂಟ್ರೋಲ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ದರ್ ಇಸ್ ಸೆಂಟೆನ್ಸ್ ವರ್ತ್ ರಿಮೆಂಬರಿಂಗ್. ನೋಡಿ, ಆ ವಾಕ್ಯ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಫ್ರೀಡಮ್ ವಿತೌಟ್ ಕಂಟ್ರೋಲ್ ಬಿಕಮ್ ಕೇಯಾಸ್, ಕಂಟ್ರೋಲ್ ವಿತೌಟ್ ಫ್ರೀಡಮ್ ಬಿಕಮ್ಸ್ ಆಪರೇಷನ್. ಫ್ರೀಡಮ್, ಇನ್ನೊಂದು ಕಂಟ್ರೋಲ್. ಫ್ರೀಡಮ್ ಅಂತಂದರೆ ಸ್ವಾತಂತ್ರ್ಯ, ಕಂಟ್ರೋಲ್ ಅಂತಂದರೆ ನಿಯಂತ್ರಣ. ಫ್ರೀಡಮ್ ವಿತೌಟ್ ಕಂಟ್ರೋಲ್, ಫ್ರೀಡಮ್ ಇದೆ ಆದರೆ ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಅವಾಗ ಅದೇನು? ಕೇಯಾಸ್. ಕೇಯಾಸ್ ಅಂತಂದರೆ ಎಲ್ಲ ಅಸ್ತವ್ಯಸ್ತ, ಎಲ್ಲರೂ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ತಾ ಇದ್ದಾರೆ, ಉದ್ವಿಗ್ನತೆ ಸೃಷ್ಟಿ ಆಗಬಹುದು, ಪರಿಸ್ಥಿತಿ ಕೈ ಮೀರಬಹುದು, ಕೇಯಾಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಕಂಟ್ರೋಲ್ ಇದೆ ಅಂದರೆ ಫ್ರೀಡಮ್ ಇಲ್ಲ, ಆವಾಗ ಅದು ಆಪ್ರೇಷನ್. ಪ್ರತಿಯೊಬ್ಬರು ಸಹ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾವುದರಲ್ಲೂ ಫ್ರೀಡಮ್ಮೇ ಇಲ್ಲ ಅಂತಂದರೆ ಅದು ಆಪ್ರೇಷನ್, ದಬ್ಬಾಳಿಕೆ ಆಗಬಹುದು, ನಿಮ್ಮ ಮೇಲೆ ದೌರ್ಜನ್ಯ ಆಗಬಹುದು. ಸೊ ದಿಸ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಡೈಲೆಮಾಸ್ ಆಫ್ ಪೊಲಿಟಿಕಲ್ ಆ್ಯಂಡ್ ಮಾರಲ್ ಲೈಫ್. ರಾಜಕೀಯವಾಗಿ ಮತ್ತು ಮಾರಲ್, ನೈತಿಕವಾಗಿ ಈ ಫ್ರೀಡಮ್ ಮತ್ತು ಕಂಟ್ರೋಲ್ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಡೈಲೆಮಾ ಪದೇ ಪದೇ ಎದುರಾಗ್ತಾನೆ ಇರುತ್ತೆ. ಇಫ್ ಸೊಸೈಟಿ ಅಲೋಸ್ ಎವ್ರಿ ಆ್ಯಕ್ಷನ್ ಇನ್ ದ ನೇಮ್ ಆಫ್ ಲಿಬರ್ಟಿ, ದ ಸ್ಟ್ರಾಂಗ್ ಡಾಮಿನೇಟ್ ದ ವೀಕ್. ಎಲ್ರಿಗೂ ಏನು ಬೇಕಾದರೂ ಮಾಡಲಿಕ್ಕೆ ಅಧಿಕಾರ ಇದೆ ಅಂತಂದರೆ ಯಾರು ಹೆಚ್ಚು ಸ್ಟ್ರಾಂಗ್ ಆಗಿರ್ತಾರೋ ವೀಕ್ ಇರೋರನ್ನು ಡಾಮಿನೇಟ್ ಮಾಡ್ತಾರೆ. ನಾಯ್ಸ್ ಪೀಸನ್ನು ಡಿಸ್ಟ್ರಾಯ್ ಮಾಡುತ್ತೆ, ಫ್ರಾಡ್ ಫೇರ್ನೆಸ್ಸನ್ನು ಡಿಸ್ಟ್ರಾಯ್ ಮಾಡುತ್ತೆ, ವೈಲೆನ್ಸ್ ಟ್ರಸ್ಟನ್ನು ಡಿಸ್ಟ್ರಾಯ್ ಮಾಡುತ್ತೆ. ಬಟ್ ಇಫ್ ಸೊಸೈಟಿ ಕಂಟ್ರೋಲ್ಸ್ ಎವ್ರಿಥಿಂಗ್, ಹಾಗಂತ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾ ಕೂತ್ರೆ ಥಾಟ್, ಸ್ಪೀಚ್, ಮೂಮೆಂಟ್, ಇಂಡಿವಿಜುವಾಲಿಟಿ ಅಲ್ವಾ, ಇಟ್ ಮೇ ಕ್ರಿಯೇಟ್ ಆರ್ಡರ್ ಬಟ್ ಅಟ್ ದಿ ಕಾಸ್ಟ್ ಆಫ್ ಡಿಗ್ನಿಟಿ. ಇದೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಕೂತ್ರೆ ಯಾವುದೋ ಒಂದು ಡಿಸಿಪ್ಲಿನ್ಡ್ ಆರ್ಡರ್ ಇರಬಹುದು, ಅಲ್ಲಿ ಡಿಗ್ನಿಟಿ ಇರೋದಿಲ್ಲ, ಘನತೆ ಇರೋದಿಲ್ಲ. ಹಾಗಾಗಿ ದ ಚಾಲೆಂಜ್ ಆಫ್ ಆಲ್ ಸಿವಿಲೈಸ್ಡ್ ಸಿಸ್ಟಮ್ ಇಸ್ ನಾಟ್ ಸಿಂಪ್ಲಿ ಟು ಕಂಟ್ರೋಲ್ ಪೀಪಲ್. ಯಾವ್ಯಾವ ನಾಗರಿಕತೆಗಳು ಈಗ ಈ ಹಂತ ತಲುಪಿದೆಯೋ ಅಥವಾ ಮುಂದೆ ಬೆಳವಣಿಗೆಯನ್ನು ಕಾಣ್ತಾ ಇದೆಯೋ, ಚಾಲೆಂಜ್ ಇರೋದು ಪೀಪಲನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಅಲ್ಲ. ಇಟ್ ಈಸ್ ಟು ಕ್ರಿಯೇಟ್ ಕಂಡೀಷನ್ಸ್ ವೇರ್ ಆರ್ಡರ್ ಆ್ಯಂಡ್ ಲಿಬರ್ಟಿ ಕ್ಯಾನ್ ಕೋ ಎಕ್ಸಿಸ್ಟ್. ಒಂದು ಕಡೆ ಸುವ್ಯವಸ್ಥೆ ಇರಬೇಕು, ಸಮರ್ಪಕವಾದ ವ್ಯವಸ್ಥೆನೂ ಇರಬೇಕು, ಇನ್ನೊಂದು ಕಡೆ ಜನರಿಗೆ ಫ್ರೀಡಮ್ ಸಹ ಇರಬೇಕು, ಲಿಬರ್ಟಿ ಇರಬೇಕು. ದಟ್ ಈಸ್ ವೈ ಡೆಮಾಕ್ರಸೀಸ್ ಆರ್ ಸೋ ಡಿಫಿಕಲ್ಟ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಸುಲಭ ಇರೋದಿಲ್ಲ. ದೇ ಮಸ್ಟ್ ಗೈಡ್ ಬಿಹೇವಿಯರ್ ವಿತೌಟ್ ಕ್ರಶಿಂಗ್ ದಿ ಹ್ಯೂಮನ್ ಸ್ಪಿರಿಟ್. ಬಿಹೇವಿಯರ್ ಹೇಗಿರಬೇಕು ಅಂತ ಗೈಡ್ ಮಾಡ್ತಾನೂ ಇರಬೇಕು, ಹಾಗಂತ ನಮ್ಮ ಒಳಗಡೆ ಇರುವಂತಹ ಸ್ಪಿರಿಟ್, ಹ್ಯೂಮನ್ ಸ್ಪಿರಿಟ್ ಕ್ರಶ್ ಆಗಬಾರ್ದು, ಅದು ಎಂಡ್ ಆಗಬಾರ್ದು, ಅದಕ್ಕೆ ಡಿಸ್ಕರೇಜ್ ಆಗಬಾರ್ದು. ಹಾಗಾದರೆ ಎಲ್ಲೆಲ್ಲಿ ಈ ಒಂದು ಸೋಷಿಯಲ್ ಕಂಟ್ರೋಲನ್ನು ನಾವು ನೋಡ್ತೇವೆ? ಅರ್ಲಿಯೆಸ್ಟ್ ಗೌರ್ಮೆಂಟ್ ಯಾವುದು? ಫ್ಯಾಮಿಲಿ. ಪ್ರತಿಯೊಂದು ಸಹ ಫ್ಯಾಮಿಲಿಯಿಂದಾನೇ ಶುರು ಆಗ್ತಾ ಇದೆ. ಪ್ರತಿ ಕಾನ್ಸೆಪ್ಟ್ ಒಬ್ಸರ್ವ್ ಮಾಡಿ. ಲಾಂಗ್ ಬಿಫೋರ್ ಚೈಲ್ಡ್ ಲರ್ನ್ಸ್ ಲಾ, ಚೈಲ್ಡ್ ಲರ್ನ್ಸ್ ಟೋನ್. ಲಾ ಅಂತಂದರೆ ಹೊರಗಿನ ನಿಯಮಗಳನ್ನು ಕಲಿಯೋಕ್ಕಿಂತ ಎಷ್ಟೋ ಮೊದಲೇ ಮಗು ಕುಟುಂಬವನ್ನು ನೋಡಿಕೊಂಡು ತುಂಬ ವಿಷಯಗಳನ್ನು ಕಲಿಯುತ್ತೆ. ಬಿಫೋರ್ ಸಿಟಿಸನ್ ರೀಡ್ಸ್ ದಿ ಕಾನ್ಸ್ಟಿಟ್ಯೂಷನ್, ದ ಚೈಲ್ಡ್ ವಾಚಸ್ ಪೇರೆಂಟ್ಸ್ ಸ್ಪೀಕ್, ಶೇರ್, ಲಾಸ್ ಟೆಂಪರ್, ಅಪಾಲಜೈಸ್, ಕೀಪ್ ಪ್ರಾಮಿಸಸ್, ಬ್ರೇಕ್ ದೆಮ್. ತಂದೆ ತಾಯಿ ತನ್ನ ಸುತ್ತಮುತ್ತಲು ಇರೋರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಹೇಗೆ ಮಾತಾಡ್ತಾ ಇದ್ದಾರೆ,
ಕ್ಷಮೆ ಕೇಳೋದು ಅಥವಾ ಮಾತನ್ನು ಉಳಿಸ್ಕೊಳ್ಳೋದು, ಕಾನೂನನ್ನು ಮುರಿಯೋದು ಅಥವಾ ಕಾನೂನನ್ನು ಪಾಲಿಸೋದು, ಇದೆಲ್ಲವನ್ನ ಸಹ ಮಗು ನೋಡ್ತಾ ಇರುತ್ತೆ. ಸೊ ದ ಫಸ್ಟ್ ಸ್ಕೂಲ್ ಆಫ್ ಡಿಸಿಪ್ಲಿನ್ ಇಸ್ ನಾಟ್ ಪಾರ್ಲಿಮೆಂಟ್, ಇಸ್ ಹೋಮ್. ಫಸ್ಟ್ ಸ್ಕೂಲು, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀವಲ್ವಾ, ಅದು ಮನೆ ಆಗಿರುತ್ತೆ. ಚೈಲ್ಡ್ ಆ ಒಂದು ಹಂತದಲ್ಲಿ ಏನೇನು ಕಲಿಯುತ್ತೆ? ತುಂಬ ವಿಚಾರಗಳನ್ನು ಕಲಿಯುತ್ತೆ. ಡು ವಿ ಇಂಟರಪ್ಟ್ ಅದರ್ಸ್? ಡು ವಿ ಗ್ರೀಟ್ ಎಲ್ಡರ್ಸ್? ಡು ವಿ ವೇಸ್ಟ್ ಫುಡ್? ಡು ವಿ ಲೈಕ್ ಕ್ಯಾಶುವಲಿ? ಡು ವಿ ಕಂಟ್ರೋಲ್ ಆ್ಯಂಗರ್? ಡು ವಿ ಹೆಲ್ಪ್ ವೆನ್ ಸಮ್ಒನ್ ಸ್ಟ್ರಗಲ್ಸ್? ಇದನ್ನೆಲ್ಲ ಅಂದರೆ ಈ ಪ್ರತಿಯೊಂದು ಕ್ವಶನ್ ಇದೆಷ್ಟೇ ಅಲ್ಲ, ಇದು ಎಕ್ಸಾಂಪಲ್ಸ್. ನಾವು ಹಿರಿಯರಿಗೆ ಗೌರವ ಕೊಡ್ತಾ ಇದ್ದೀವಾ? ಅಥವಾ ಆವಾಗ ನಾವು ಸುಳ್ಳು ಹೇಳ್ತಾ ಇರ್ತೀವಾ? ನಮ್ಮ ಆ್ಯಂಗರ್, ನಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ತೀವಾ? ಯಾರಾದರೂ ಕಷ್ಟಪಡ್ತಾ ಇದ್ರೆ ಆಗ ಹೆಲ್ಪ್ ಮಾಡ್ತೀವಾ ನಾವು? ಎಲ್ಲ ಕ್ವಶನ್ಗಳಿಗೆ ಉತ್ತರವನ್ನು ಮಗು ಫ್ಯಾಮಿಲಿಯಲ್ಲಿ ಕಂಡುಕೊಳ್ಳುತ್ತೆ. ಸುತ್ತಮುತ್ತಲಿನವರನ್ನು ನೋಡಿ ಅಬ್ಸರ್ವ್ ಮಾಡಿ. ಫ್ಯಾಮಿಲಿ ಇಸ್ ದಿ ಅರ್ಲಿಯೆಸ್ಟ್ ಏಜೆನ್ಸಿ ಆಫ್ ಸೋಷಿಯಲ್ ಕಂಟ್ರೋಲ್ ಬಿಕಾಸ್ ಇಟ್ ಟ್ರಾನ್ಸ್ಫಾರ್ಮ್ ರಾ ಇಂಪಲ್ಸ್ ಇಂಟು ಪ್ಯಾಟರ್ನ್ಡ್ ಬಿಹೇವಿಯರ್. ಸ್ಟಾರ್ಟಿಂಗಲ್ಲಿ ಎಲ್ಲ ಮಗುವಿಗೆ ಬೇರೆ ಬೇರೆ ಇಂಪಲ್ಸ್, ನನಗೆ ಏನನ್ಸುತ್ತೋ ಅದನ್ನು ಮಾಡ್ತಾ ಇರುತ್ತೆ. ಅಂದರೆ ಅದನ್ನು ಒಂದು ಪ್ಯಾಟರ್ನ್ ಬಿಹೇವಿಯರ್ ಆಗಿ ಸರಿಯಾದ ರೀತಿಯಲ್ಲಿ ಅದನ್ನು ಒಂದು ಶೇಪಿಗೆ ತರೋದು ಯಾವುದು ಅಂತಂದರೆ ಫ್ಯಾಮಿಲಿ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಪೇಷನ್ಸ್ ಅಂತಂದರೆ ಗೊತ್ತಿರೋದಿಲ್ಲ, ವೇಟ್ ಮಾಡೋದನ್ನು ಕಲಿಸ್ತಾರೆ. ಹುಟ್ಟಿದ ತಕ್ಷಣ ರೆಸ್ಪೆಕ್ಟ್ ಕೊಡೋದು ಗೊತ್ತಿರೋದಿಲ್ಲ, ಆಮೇಲೆ ಅದು ತಿಳಿಸ್ತಾರೆ. ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಏನಂತ ಗೊತ್ತಿರೋದಿಲ್ಲ, ಆಮೇಲೆ ಅದನ್ನು ಮಗುವಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಆ ಮೂಲಕ ಅದನ್ನು ರೂಪಿಸ್ತಾರೆ. ವ್ಯಾರ್ ಫ್ಯಾಮಿಲಿ ಟ್ರಾನ್ಸ್ಮಿಟ್ಸ್ ಎಮೋಷನಲ್ ಮೆಚುರಿಟಿ, ಸೊಸೈಟಿ ರಿಸೀವ್ಸ್ ಸ್ಟೇಬಲ್ ಸಿಟಿಸನ್ಸ್. ಫ್ಯಾಮಿಲಿಯಿಂದ ಮಗುವಿಗೆ ಎಮೋಷನಲ್ ಮೆಚುರಿಟಿ ಬಂತು ಅಂತಂದರೆ ಸೊಸೈಟಿಗೆ ಸ್ಟೇಬಲ್ ಸಿಟಿಸನ್ಸ್ ಸಿಗ್ತಾರೆ. ಆಮೇಲೆ ಒಂದು ವೇಳೆ ವೈಲೆನ್ಸ್, ಪ್ರಿಜುಡೈಸ್, ಡಿಸ್ಆನೆಸ್ಟಿ ಮಗುವಿನಲ್ಲಿ ಕ್ರಿಯೇಟ್ ಆಯಿತು ಅಂತಂದರೆ ಸೊಸೈಟಿ ಇನ್ಹೆರಿಟ್ಸ್ ಫ್ಯೂಚರ್ ಪ್ರಾಬ್ಲಮ್ಸ್. ಸೊಸೈಟಿಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ನಾವು ನೋಡೋದು ಇನ್ಫಾರ್ಮಲ್ ಕಂಟ್ರೋಲ್. ಫ್ಯಾಮಿಲಿ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ಗೊತ್ತಾಯಿತು, ಕಂಟ್ರೋಲ್ ಮಾಡುತ್ತೆ. ಮುಂದೆ ಸಮಾಜದ ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ಅದು ಪರಿಣಾಮ ಬೀರುತ್ತೆ. ಇನ್ನೊಂದು ಇನ್ಫಾರ್ಮಲ್ ಕಂಟ್ರೋಲ್. ಮೆನಿ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟ್ರೋಲ್ ಇನ್ ಲೈಫ್ ಆರ್ ಅನ್ರಿಟನ್. ಅಲ್ವಾ, ಈಗ ಯಾವುದೋ ಒಂದು ಲಾ ಇಲ್ಲ. ಕೈಂಡ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಗ್ರ್ಯಾಟಿಟ್ಯೂಡನ್ನು ತೋರಿಸೋದು ಎಲ್ಲೂ ಬರ್ಕೊಂಡಿಲ್ಲ. ಮತ್ತು ಹಾಸ್ಪಿಟಲಿಗೆ ಹೋದಾಗ ನಿಧಾನವಾಗಿ ಅಥವಾ ವಾಲ್ಯೂಮ್ ಕಡಿಮೆ ಇಟ್ಟು ಸ್ಲೋ ಆಗಿ ಮಾತನಾಡಬೇಕು ಅಂತ ಪ್ರತಿ ಬಾರಿನೂ ಬರ್ಕೊಂಡಿರೋದಿಲ್ಲ. ಪ್ರತಿಯೊಂದು ರೂಡ್ ಇಂಟರಪ್ಷನನ್ನು ಯಾವುದೇ ಕೋರ್ಟ್ ಪನಿಷ್ ಮಾಡೋದಿಲ್ಲ. ಮತ್ತು ಆ್ಯರೋಗೆನ್ಸಿಗೆ ಯಾವುದೇ ಪೊಲೀಸ್ ಕೇಸ್ ಇರೋದಿಲ್ಲ, ಸಡನ್ನಾಗಿ ಬರುವಂತಹ ಆ್ಯರೋಗೆನ್ಸ್. ಆದರೂ ಸಹಿತ ಯಟ್ ಪೀಪಲ್ ಆಫನ್ ರೆಗ್ಯುಲೇಟ್ ದೆಮ್ಸೆಲ್ವ್ಸ್ ಬಿಕಾಸ್ ಆಫ್ ಸಮಥಿಂಗ್ ಸಟಲ್ ಇನ್ ಲಾ. ಆದರೂ ಸಹಿತ ಜನ ಯಾಕೆ ತಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತಂದರೆ ಬಿಕಾಸ್ ಆಫ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್. ದಿಸ್ ಇಸ್ ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್. ಸಮಾಜ ನಮ್ಮಿಂದ ಇದನ್ನು ಬಯಸ್ತಾ ಇದೆ ಅನ್ನೋದು ನಮಗೆ ಮನಸ್ಸಿನೊಳಗಡೆ ಗೊತ್ತಿರುತ್ತೆ. ನಾವು ಬೇರೆಯವರ ಅಪ್ರೂವಲಿಗೋಸ್ಕರ ಕಾಯ್ತಾ ಇರ್ತೇವೆ. ನಾವೇನಾದರೂ ಮಾಡಿದರೆ ಎಲ್ಡರ್ಸ್ ಡಿಸಪ್ರೂವ್ ಮಾಡಬಹುದಾ, ನಮ್ಮ ಸುತ್ತಮುತ್ತಲಿನವರು ನಮ್ಮನ್ನು ಹೊಗಳ್ತಾರಾ, ನಮಗೆ ಎಂಬ್ರಾಸ್ಮೆಂಟ್ ಆಗುತ್ತಾ, ರೆಪ್ಯುಟೇಷನ್ ಏನಾಗಬಹುದು ನಮ್ಮದು, ನಾವು ಇವ್ರ ಜೊತೆ ಇರಬೇಕಲ್ವಾ, ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೋಣ. ಈ ಥರ ಎಷ್ಟೋ ವಿಚಾರಗಳನ್ನು ನಾವು ಸಬ್ಕಾನ್ಷಿಯಸ್ಲಿ ನಮ್ಗೆ ಗೊತ್ತಿಲ್ಲದೇನೆ ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ಇನ್ನರ್ ಡಿಸ್ಕಂಫರ್ಟ್ ಆಫ್ಟರ್ ರಾಂಗ್ ಡೂಯಿಂಗ್, ಗಿಲ್ಟ್ ಇರಬಹುದು, ರಿಗ್ರೆಟ್ ಇರಬಹುದು. ನಾವು ತಪ್ಪು ಕೆಲಸ ಮಾಡಿದ್ಮೇಲೆ ಹಾಗೆ ಮಾಡಬಾರ್ದಿತ್ತು ಅಂತ ನಮಗೆ ಅನಿಸುತ್ತೆ. ಆ ಥರ ಒಂದು ಸಿಸ್ಟಮ್ ನಮ್ಮೊಳಗಡೆ ಡೆವಲಪ್ ಆಗಿದೆ. ವೆನ್ ಸಮ್ಒನ್ ಕಟ್ಸ್ ಕ್ಯೂ ಆ್ಯಂಡ್ ರಿಸೀವ್ಸ್ ಆ್ಯಂಗ್ರಿ ಲುಕ್ಸ್, ಕಂಟ್ರೋಲ್ ಇಸ್ ಆಪರೇಟಿಂಗ್. ಅಲ್ವಾ, ಒಬ್ಬ ವ್ಯಕ್ತಿ ಸಾಲಿರುತ್ತೆ, ಆ ಸಾಲಿನಲ್ಲಿ ಮಿಡ್ಲಲ್ಲಿ ಹೋಗಿ ಸೇರ್ಕೋತಾನೆ. ಮುತ್ತಲಿನವರು ಜಸ್ಟ್ ಸಿಟ್ಟಿನಿಂದ ನೋಡ್ತಾರೆ ಸರಿಯಲ್ಲ ಅಂತ. ಅವಾಗ ಆ ವ್ಯಕ್ತಿ ಹಿಂದೆ ಸರಿಬಹುದು. When a person avoids cheating because they do not want to disappoint their teacher, control is operating. ನಮ್ಮ ಶಿಕ್ಷಕರು ನಮ್ಮ ಮೇಲಿರೋ ನಂಬಿಕೆಯನ್ನು ಕಳ್ಕೋಬಾರ್ದು, ನಾವು ನಂಬಿಕೆನ ಉಳಿಸ್ಕೋಬೇಕು ಅಂತ ಚೀಟ್ ಮಾಡೋದಿಲ್ಲ ಎಕ್ಸಾಮ್ನಲ್ಲಿ. ಅಲ್ಲೂ ಸಹ ಕಂಟ್ರೋಲ್ ಆಪರೇಟ್ ಆಗ್ತಾ ಇದೆ. ಆ್ಯಂಡ್ ಸಿಟಿಸನ್ ಫೀಲ್ಸ್ ಅಶೇಮ್ಡ್ ಆಫ್ಟರ್ ಲಿಟರಿಂಗ್ ಇನ್ ಪಬ್ಲಿಕ್, ಕಂಟ್ರೋಲ್ ಇಸ್ ಆಪರೇಟಿಂಗ್. ಯಾವುದೇ ಪಬ್ಲಿಕ್ ಪ್ಲೇಸ್ ಇರಬಹುದು, ಅಲ್ಲಿ ಹೋಗಿ ಕಸ ಎಸೆಯೋದು, ಈ ಥರ ಮಾಡಿದಾಗ ಓಹೋ ಇದು ನಮ್ಮದು, ನಮ್ಮ ಸಮಾಜ, ಇದನ್ನು ಹೀಗೆ ಮಾಡಬಾರ್ದು ಅನ್ನುವಂಥ ಒಂದು ಭಾವನೆ ಬಂದರೆ
ಅಲ್ಲೂ ಸಹ ಕಂಟ್ರೋಲ್ ಆಪರೇಟ್ ಮಾಡ್ತಾ ಇದೆ. ಹಾಗಾಗಿ ಇನ್ಫಾರ್ಮಲ್ ಕಂಟ್ರೋಲ್ ವರ್ಕ್ಸ್ ಕ್ವೈಟ್ಲಿ. ಇದೆಲ್ಲ ಇನ್ಫಾರ್ಮಲ್, ಯಾರೂ ಬಂದೆ ನಮ್ಮ ಮುಂದೆ ತಿಳಿಸ್ತಾ ಇರೋದಿಲ್ಲ ಪ್ರತಿ ಬಾರಿನೂ, ಆದರೆ ಇದು ನಮ್ಮ ಮನಸ್ಸಿನೊಳಗಡೆನೆ ವರ್ಕ್ ಆಗ್ತಾ ಇರುತ್ತೆ. ಇಟ್ ಈಸ್ ಆಫನ್ ಚೀಪರ್, ಫಾಸ್ಟರ್ ಆ್ಯಂಡ್ ಮೋರ್ ಎಫೆಕ್ಟಿವ್ ದೆನ್ ವಾಯ್ಸ್ ಆರ್ ಫೋರ್ಸ್. ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾರು ಬಂದು ಫೋರ್ಸ್ ಮಾಡ್ತಾ ಇಲ್ಲ. ಎಫೆಕ್ಟಿವ್ ಆದರೆ ಅಂದರೆ ನೀವೇ ತಿಳ್ಕೊಂಡು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀರಿ. ಸೊಸೈಟೀಸ್ ವಿತ್ ಸ್ಟ್ರಾಂಗ್ ಸಿವಿಕ್ ಕಲ್ಚರ್ ನೀಡ್ ಫಿವರ್ ಪನಿಷ್ಮೆಂಟ್ಸ್ ಬಿಕಾಸ್ ಪೀಪಲ್ ಕ್ಯಾರಿ ಡಿಸಿಪ್ಲಿನ್ ವಿತ್ ಇನ್ ದೆಮ್ಸೆಲ್ಸ್. ಸಮಾಜದಲ್ಲಿ ಒಳ್ಳೆ ನಾಗರಿಕ ಸಮಾಜ ಅಂತ ನಾವೇನು ಕರಿತೇವೆ, ಸಿವಿಕ್ ಕಲ್ಚರ್ ಚೆನ್ನಾಗಿದ್ದರೆ ಜಾಸ್ತಿ ಶಿಕ್ಷೆಯನ್ನು ಕೊಡುವ ಪ್ರಮೇಯ ಬರೋದಿಲ್ಲ. ಯಾಕಂದರೆ ಜನರಿಗೆ ತಮ್ಮ ಕೆಲಸ ಹೇಗಿರಬೇಕು, ಡಿಸಿಪ್ಲಿನ್ ಅಂತಂದ್ರೆ ಏನು, ಅವರು ಇನ್ನರ್ಲಿ ಮೋಟಿವೇಟ್ ಆಗಿರ್ತಾರೆ, ಇನ್ಸ್ಪೈರ್ ಆಗಿರ್ತಾರೆ. ಹೊರಗಡೆಯಿಂದ ಯಾವುದೇ ಒಂದು ಒತ್ತಡ ಬೇಕಾಗೋದಿಲ್ಲ. ಇನ್ನು ಮೊದಲನೇದೇನು ಇನ್ಫಾರ್ಮಲ್ಲು, ಈಗ ಬರೋದು ಫಾರ್ಮಲ್ಲು. ಇನ್ಫಾರ್ಮಲ್ ಅಂತಂದರೆ ಯಾವುದು ಫೋರ್ಸ್ಫುಲ್ ಆಗಿರೋದಿಲ್ಲ. ಅಂದರೆ ಫಾರ್ಮಲ್ ಅಂತಂದರೆ ಸೊಸೈಟಿ ರೈಟ್ಸ್ ಇಟ್ಸ್ ಎಕ್ಸ್ಪೆಕ್ಟೇಷನ್ಸ್. ಸೊಸೈಟಿ ಬೆಳೀತಾ ಇದ್ದ ಹಾಗೆ ಅನಾನಿಮಿಟಿ ಹೆಚ್ಚಾಗಬಹುದು, ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ ಅಲ್ವಾ. ಆವಾಗ ಇನ್ಫಾರ್ಮಲ್ ಪ್ರೆಷರ್ ಸಾಕಾಗೋದಿಲ್ಲ, ಬಿಕಮ್ಸ್ ಇನ್ಸಫಿಷಿಯಂಟ್. ಇನ್ ಅ ವಿಲೇಜ್ ರೆಪ್ಯುಟೇಷನ್ ಮೇ ರಿಸ್ಟ್ರೈನ್ ಬಿಹೇವಿಯರ್. ವಿಲೇಜ್ನಲ್ಲಿ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಪರಿಚಯ ಇರ್ತಾರೆ, ಅಲ್ಲಿ ರೆಪ್ಯುಟೇಷನ್ ಹಾಳಾಗಬಹುದು ಅಂತ ತಪ್ಪು ಕೆಲಸ ಮಾಡದೇ ಇರಬಹುದು. ಅಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸ್ಟ್ರೇಂಜರ್ಸ್ ಜಾಸ್ತಿ ಇರ್ತಾರೆ, ರೆಪ್ಯುಟೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನು ಬೇಕಾದರೂ ಅಂದ್ಕೊಳ್ಳಿ, ಅವ್ರು ಯಾರೋ ಏನೋ ಅನ್ನುವಂಥ ಸಿಚುವೇಶನ್. ಹಾಗಾಗಿ ಪೀಪಲ್ ಕ್ಯಾನ್ ಡಿಸಪಿಯರ್ ಇನ್ ಟು ಕ್ರೌಡ್ಸ್. ಅವಾಗ ಬೇಕಾಗಿರೋದೇನು, ಫಾರ್ಮಲ್ ಕಂಟ್ರೋಲ್. ದಟ್ ಈಸ್ ವೆನ್ ಫಾರ್ಮಲ್ ಕಂಟ್ರೋಲ್ ಬಿಕಮ್ಸ್ ಎಸೆನ್ಷಿಯಲ್. ಫಾರ್ಮಲ್ ಕಂಟ್ರೋಲ್ ಅಂತಂದರೆ ಲಾ, ಪೊಲೀಸ್, ಕೋರ್ಟ್, ಸ್ಕೂಲ್ಸ್, ರೆಗ್ಯುಲೇಟರಿ ಬಾಡೀಸ್, ಪ್ರಿಸನ್ಸ್, ಕೋಡ್ಸ್ ಆಫ್ ಕಂಡಕ್ಟ್ ಆ್ಯಂಡ್ ಅಫಿಷಿಯಲ್ ಪ್ರೊಸೀಜರ್ಸ್ ಎಲ್ಲ ಏನು ಫಾರ್ಮಲ್ ಕಂಟ್ರೋಲ್. ಈ ಸಿಸ್ಟಮ್ಸ್ ಕ್ರಿಯೇಟ್ ಪ್ರೆಡಿಕ್ಟೇಬಲ್ ಕಾನ್ಸಿಕ್ವೆನ್ಸಸ್. ಅಂತಂದರೆ ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಅಂತ ಹೇಳಿದ ಹಾಗೆ. ಇಫ್ ಯು ಸ್ಟೀಲ್ ದೇರ್ ಇಸ್ ಪನಿಷ್ಮೆಂಟ್, ಇಫ್ ಯು ವೈಲೇಟ್ ಕಾಂಟ್ರಾಕ್ಟ್ ದೇರ್ ಇಸ್ ರೆಮಿಡಿ, ಇಫ್ ಯು ಹಾರ್ಮ್ ಅನದರ್ ದೇರ್ ಇಸ್ ಟ್ರಯಲ್, ಇಫ್ ಯು ಬ್ರೇಕ್ ಸರ್ವಿಸ್ ಎಥಿಕ್ಸ್ ದೇರ್ ಇಸ್ ಡಿಸಿಪ್ಲಿನರಿ ಆ್ಯಕ್ಷನ್. ಇಂಥ ತಪ್ಪಿಗೆ ಇಂಥ ಶಿಕ್ಷೆ, ಹಾಗಾಗಿ ಈ ತಪ್ಪು ಮಾಡಬಾರ್ದು. ಸೊ ಫಾರ್ಮಲ್ ಕಂಟ್ರೋಲ್ ಈ ಸಿವಿಲೈಸೇಷನ್ಸ್ ರೆಸ್ಪಾನ್ಸ್ ಟು ಸ್ಕೇಲ್. ಸಣ್ಣ ಪ್ರಮಾಣದಲ್ಲಿ ಇನ್ಫಾರ್ಮಲ್ ವರ್ಕ್ ಆಗಬಹುದು, ಅಂದರೆ ಇಷ್ಟೊಂದು ವಿಸ್ತಾರ ಆಗ್ತಾ ಇದೆ ಸಮಾಜ. ಈಗ ವಿಸ್ತಾರ ಆಗ್ತಾ ಇರುವ ಸಮಾಜಕ್ಕೆ ಬೇಕಾಗಿರೋದೇನು, ಫಾರ್ಮಲ್ ಕಂಟ್ರೋಲ್. ಸೊಸೈಟಿ ಆಫ್ 10 people ಮೇ ಸರ್ವೈವ್ ಟು ಮೆಮೊರಿ ಆ್ಯಂಡ್ ಕಸ್ಟಮ್ಸ್. ಸೊಸೈಟಿ ಆಫ್ ಬಿಲಿಯನ್ ರಿಕ್ವೈರ್ಸ್ ರಿಟನ್ ಸಿಸ್ಟಮ್ಸ್. 10 ಜನ ಇದ್ದಾರೆ ಅಂತಂದರೆ ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಅವರಲ್ಲೇ ಒಂದು ಒಪ್ಪಂದ ಇರಬಹುದು. ಅದಕ್ಕೆ ಯಾವುದೇ ಒಂದು ಸಂವಿಧಾನ ಬೇಕಾಗೋದಿಲ್ಲ. ಅಂದರೆ ಲಕ್ಷಾಂತರ ಕೋಟ್ಯಂತರ ಜನ ಇರಬೇಕಾದ್ರೆ ರಿಟರ್ನ್ ಸಿಸ್ಟಮ್ ಬೇಕಾಗುತ್ತೆ. ಇನ್ನೊಂದು ಕಡೆ ರಿವಾರ್ಡ್ಸ್. ಸ್ಯಾಂಕ್ಷನ್ ಅಂತ ಒಂದು ಟರ್ಮ್ ಬಂದಿತ್ತು ಮೊದಲು, ನೆನಪಿದೆಯಾ? ಸ್ಯಾಂಕ್ಷನಲ್ಲಿ ರಿವಾರ್ಡ್ಸ್ ಮತ್ತು ಪನಿಷ್ಮೆಂಟ್ ಎರಡೂ ಇತ್ತು. ರಿವಾರ್ಡ್ ಬಗ್ಗೆ ನೋಡೋದಾದರೆ ಮೆನಿ ಪೀಪಲ್ ಥಿಂಕ್ ಕಂಟ್ರೋಲ್ ಮೀನ್ಸ್ ಪನಿಷ್ಮೆಂಟ್. ಕಂಟ್ರೋಲ್ ಮಾಡೋದು ಅಂದ ತಕ್ಷಣ ಪನಿಷ್ಮೆಂಟ್ ಕೊಡೋದು ಅಂತ ಎಷ್ಟೋ ಜನ ಭಾವಿಸ್ತಾರೆ. ಆದರೆ ದಟ್ ಈಸ್ ಓನ್ಲಿ ಹಾಫ್ ಟ್ರೂ. ಸೊಸೈಟಿ ಕೇವಲ ಹೆದರಿಸೋದ್ರಿಂದ ಅಥವಾ ಪನಿಷ್ಮೆಂಟ್ ಕೊಡೋದ್ರಿಂದ ಮಾತ್ರ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊಸೈಟೀಸ್ ಆಲ್ಸೋ ಗೈಡ್ ಬಿಹೇವಿಯರ್ ಥ್ರೂ ರಿವಾರ್ಡ್ಸ್. ಬ್ರೇವರಿಗೆ ಒಂದು ಮೆಡಲ್, ಇಂಟಿಗ್ರಿಟಿಯಿಂದ ಇದ್ದರೆ ಪ್ರಮೋಷನ್, ಮೆರಿಟ್ ಇದ್ದರೆ ಸ್ಕಾಲರ್ಶಿಪ್ ಅಲ್ವಾ, ಚೆನ್ನಾಗಿ ಸೇವೆ ಮಾಡ್ತಾ ಇರೋರಿಗೆ ಪಬ್ಲಿಕ್ ರೆಕಗ್ನಿಷನ್, ಮತ್ತು ರಿಲಯಬಲ್ ಆಗಿದ್ದರೆ ಟ್ರಸ್ಟ್. ಈ ಥರ ನಿಮ್ಮ ಒಳ್ಳೆ ಕೆಲಸಗಳನ್ನು ಸಹ ಸಮಾಜ ಗೌರವಿಸುತ್ತೆ, ಗುರುತಿಸುತ್ತೆ. ಹಾಗಾಗಿ ಅದು ರಿವಾರ್ಡ್ ಸಿಸ್ಟಮ್. ಆ ಮೂಲಕ ನೀವು ಒಳ್ಳೆಯವರಾಗೇ ಇರಿ ಅನ್ನುವಂಥ ಕಂಟ್ರೋಲ್ ಅದು ನಿಮ್ಮ ಮೇಲೆ ತಂದಿರುತ್ತೆ. ದಿಸ್ ಈಸ್ ಪಾಸಿಟಿವ್ ಸೋಷಿಯಲ್ ಕಂಟ್ರೋಲ್. ಎನ್ಕರೇಜಿಂಗ್ ಡಿಸೈರ್ಡ್ ಬಿಹೇವಿಯರ್ ಥ್ರೂ ಅಪ್ರಿಸಿಯೇಷನ್ ಆ್ಯಂಡ್ ಇನ್ಸೆಂಟಿವ್ಸ್. ಒಳ್ಳೆಯ ವಿಚಾರಗಳಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಹೆಚ್ಚು ಮಾಡೋ ರೀತಿ ಕಂಟ್ರೋಲ್ ಮಾಡ್ತಾ ಇದೆ. ಕಂಟ್ರೋಲ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಅಂದರೆ ಆ್ಯಕ್ಚುಲಿ ಅದು ಸಹ ಸೋಷಿಯಲ್ ಕಂಟ್ರೋಲಿನ ಒಂದು ಪಾರ್ಟ್, ಪಾಸಿಟಿವ್ ಸೋಷಿಯಲ್ ಕಂಟ್ರೋಲ್. ಪನಿಷ್ಮೆಂಟ್ ಕ್ಯಾನ್ ಸ್ಟಾಪ್ ರಾಂಗ್ ಡೂಯಿಂಗ್, ರಿವಾರ್ಡ್ ಕ್ಯಾನ್ ಇನ್ಸ್ಪೈರ್ ಎಕ್ಸಲೆನ್ಸ್. ತಪ್ಪು ಮಾಡೋದನ್ನು ತಡಿಲಿಕ್ಕೆ ಪನಿಷ್ಮೆಂಟ್ ಇದೆ, ಒಳ್ಳೆಯದನ್ನು ಪ್ರೋತ್ಸಾಹಿಸಲಿಕ್ಕೆ ರಿವಾರ್ಡ್ಸ್ ಇದೆ. ಇಫ್ ಅ ಸಿಸ್ಟಮ್ ಓನ್ಲಿ ಪನಿಷಸ್ ಪೀಪಲ್ ಒಬೇ ಮಿನಿಮಲಿ ಅಲ್ವಾ.
ಅಂದರೆ ಯಾವಾಗಲೂ ಎಲ್ಲದಕ್ಕೂ ಒಂದು ಶಿಕ್ಷೆನೇ ಇದೆ ಅಂತಂದರೆ ಜನ ತಪ್ಪು ಮಾಡದೇ ಇರಬಹುದು, ಆದರೆ ಸರಿಯಾದ ಕೆಲಸಗಳನ್ನ ಮಾಡಬೇಕಲ್ವಾ, ಅದಕ್ಕೊಂದು ರಿವಾರ್ಡ್ ಇರಬೇಕಲ್ವಾ. ಇಫ್ ಅ ಸಿಸ್ಟಮ್ ಆಲ್ಸೋ ಆನರ್ಸ್ ವರ್ಚ್ಯೂ ಪೀಪಲ್ ಅಸ್ಪೈರ್. ಹೌದು, ಈ ಥರ ಮಾಡಿದರೆ ಸಮಾಜದಿಂದ ಗೌರವ ಸಿಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಸಮಾಜ ಇಂಥ ಎಷ್ಟೋ ವಿಚಾರಗಳನ್ನು ಪ್ರೋತ್ಸಾಹಿಸ್ತಾ ಇರುತ್ತೆ. ಸೊ ಫ್ರೀಡಮ್ ಮತ್ತು ಕಂಟ್ರೋಲ್, ಅದ್ರ ಬಗ್ಗೆ ನೋಡಿದ್ವಿ. ಫ್ರೀಡಮ್ ಮತ್ತು ಕಂಟ್ರೋಲ್. ಈಗೇನು ಫಿಯರ್ ಮತ್ತು ಕನ್ಸೈನ್ಸ್. ಈಗ ನೋಡಿ, ಒಬ್ಬರ ಪರ್ಸ್ ವ್ಯಾಲೆಟ್ ಕಳೆದು ಹೋಗಿದೆ. ಇಮ್ಯಾಜಿನ್ 2 people ಫೈಂಡಿಂಗ್ ಅ ಲಾಸ್ಟ್ ವ್ಯಾಲೆಟ್. ಇಬ್ಬರು ವ್ಯಕ್ತಿ ಇದ್ದಾರೆ, ಇಬ್ಬರಿಗೂ ಒಂದು ಕಳೆದು ಹೋಗಿರೋ ಪರ್ಸ್ ಸಿಕ್ಕಿದೆ, ಬೇರೆ ಯಾರ್ದು ವ್ಯಾಲೆಟ್ ಸಿಕ್ಕಿದೆ. ದ ಫಸ್ಟ್ ರಿಟರ್ನ್ಸ್ ಇಟ್ ಬಿಕಾಸ್ ಕ್ಯಾಮ್ರಾಸ್ ಮೇ ಬಿ ನಿಯರ್ ಬೈ. ಎ ಅನ್ನೋ ವ್ಯಕ್ತಿ ಅದನ್ನ ರಿಟರ್ನ್ ಮಾಡ್ತಾರೆ. ಯಾಕಂತಂದ್ರೆ ನೀವು CCTV ಕಣ್ಗಾವಲಿನಲ್ಲಿ ಇದ್ದೀರಿ ಅನ್ನುವಂಥ ಒಂದು ಬೋರ್ಡ್ ಇದೆ ಅಲ್ಲಿ. ಹಾಗಾಗಿ ಆ CCTV ಇರೋದ್ರಿಂದ ಆ ವ್ಯಕ್ತಿ ಅದನ್ನ ರಿಟರ್ನ್ ಮಾಡ್ತಾರೆ. ಸೆಕೆಂಡ್ ಬಿ ಅನ್ನೋ ವ್ಯಕ್ತಿ ಸೆಕೆಂಡ್ ರಿಟರ್ನ್ಸ್ ಇಟ್ ಬಿಕಾಸ್ ಕೀಪಿಂಗ್ ಇಟ್ ವುಡ್ ಬಿ ಫೀಲ್ ರಾಂಗ್. ಕೀಪಿಂಗ್ ಇಟ್ ವುಡ್ ಫೀಲ್ ರಾಂಗ್. ನನ್ನ ತಾನೇ ಇಟ್ಕೊಂಡ್ರೆ ತನಗೆ ಸರಿ ಅನಿಸೋದಿಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಇಬ್ಬರೂ ಹಿಂದಿರುಗಿಸಿದ್ದಾರೆ. ಬೋತ್ ಪರ್ಫಾರ್ಮ್ ದಿ ಸೇಮ್ ಆ್ಯಕ್ಷನ್. ಇನ್ವರ್ಡ್ಲಿ ದೇ ಆರ್ ಡಿಫರೆಂಟ್ ವರ್ಡ್ಸ್. ಎ ಅನ್ನೋ ವ್ಯಕ್ತಿ ಫಸ್ಟ್ ಆಕ್ಟೆಡ್ ಅಂಡರ್ ಎಕ್ಸ್ಟರ್ನಲ್ ಕಂಟ್ರೋಲ್. ಹೊರಗಡೆ CCTV ಇರೋದ್ರಿಂದ ಆ ವ್ಯಕ್ತಿ ಹಿಂದಿರುಗಿಸಿದ್ದಾನೆ. ಆದರೆ ಸೆಕೆಂಡ್ ಆಕ್ಟರ್ ಅಂಡರ್ ಇಂಟರ್ನಲ್ ಕಂಟ್ರೋಲ್. ಬಿ ಅನ್ನೋ ವ್ಯಕ್ತಿ ಇಂಟರ್ನಲ್ ಕಂಟ್ರೋಲಿಂದ ಆಕ್ಟ್ ಮಾಡಿತ್ತು. ಎಕ್ಸ್ಟರ್ನಲ್ ಕಂಟ್ರೋಲ್ ಕಮ್ಸ್ ಫ್ರಮ್ ಫಿಯರ್ ಆಫ್ ಕಾನ್ಸಿಕ್ವೆನ್ಸ್. ಎಕ್ಸ್ಟರ್ನಲ್ ಕಂಟ್ರೋಲ್ ಯಾವುದರಿಂದ ಬರುತ್ತೆ ಅಂತಂದರೆ, ಓಹೋ ಯಾರಾದರೂ ನೋಡಿಬಿಟ್ರೆ ಅಥವಾ ಏನಾದರೂ ಮುಂದೆ ಶಿಕ್ಷೆ ಇದ್ದರೆ, ಫೈನು, ಕ್ರಿಟಿಸಿಸಮು, ಜೈಲ್, ಲಾಸ್, ಅದರ ಪರಿಣಾಮಗಳನ್ನು ನೆನೆಸ್ಕೊಂಡು ಹಾಗಾಗಬಾರ್ದು ಅಂತ ಒಂದು ಭಯ. ಫಿಯರಿಂದ ಎಕ್ಸ್ಟರ್ನಲ್ ಕಂಟ್ರೋಲ್ ಬರುತ್ತೆ. ಇಂಟರ್ನಲ್ ಕಂಟ್ರೋಲ್ ಕಮ್ಸ್ ಫ್ರಮ್ ಕನ್ಸೈನ್ಸ್. ನಮ್ಮ ಆತ್ಮಸಾಕ್ಷಿ, ನಮ್ಮ ಪ್ರಜ್ಞೆ, ಗಿಲ್ಟ್, ಇಂಟಿಗ್ರಿಟಿ, ಸೆಲ್ಫ್ ರೆಸ್ಪೆಕ್ಟ್, ಎಂಪತಿ. ಇದು ಯಾರೋ ನೋಡ್ತಿದ್ದಾರೆ, ಸಮಾಜ ಗಮನಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಬರೋದಲ್ಲ ಇಂಟರ್ನಲ್ ಕಂಟ್ರೋಲ್. ಇದು ನಮ್ಮೊಳಗಡೆ ನಾವೇ ತಂದುಕೊಳ್ಳೋದು. ಹಾಗಾಗಿ ಆ ಡಿಸ್ಟಿಂಕ್ಷನ್ ಬಹಳ ಇಂಪಾರ್ಟೆಂಟ್. ನೇಷನ್ ಕ್ಯಾನಾಟ್ ಪೊಲೀಸ್ ಇಟ್ ಸೆಲ್ಫ್ ಇನ್ ಟು ಗ್ರೇಟ್ನೆಸ್ ಅಲ್ವಾ. ನೋ ಸ್ಟೇಟ್ ಹ್ಯಾಸ್ ಇನಫ್ ಆಫೀಸರ್ಸ್ ಟು ರೀಪ್ಲೇಸ್ ಮಾರಲ್ ಕ್ಯಾರೆಕ್ಟರ್. ಇಫ್ ಆನೆಸ್ಟಿ ಡಿಪೆಂಡ್ಸ್ ಓನ್ಲಿ ಆನ್ ಸರ್ವೆಲೆನ್ಸ್, ಡಿಸ್ಆನೆಸ್ಟಿ ವೇಟ್ಸ್ ಫಾರ್ ಡಾರ್ಕ್ನೆಸ್. ನೋಡಿ ಹೇಗಿದೆ ವಾಕ್ಯ. ವಾಕ್ಯ ಇಂಪಾರ್ಟೆಂಟ್, ಎಥಿಕ್ಸಲ್ಲಿ ಯೂಸ್ ಮಾಡ್ಕೋಬಹುದು. ಇಫ್ ಆನೆಸ್ಟಿ ಡಿಪೆಂಡ್ಸ್ ಓನ್ಲಿ ಆನ್ ಸರ್ವೆಲೆನ್ಸ್, ಯಾರಾದರೂ ನೋಡ್ತಾ ಇದ್ರೆ, CCTV ಇದ್ದರೆ, ಏನಾದರೂ ವ್ಯವಸ್ಥೆಗಳು ಇದ್ದರೆ ಮಾತ್ರ ಜನ ಆನೆಸ್ಟ್ ಆಗಿರ್ತಾರೆ ಅಂತಂದರೆ, ಡಿಸ್ಆನೆಸ್ಟಿ ಕತ್ತಲಾಗಲಿ ಅಂತ ಕಾಯ್ತಾ ಇರುತ್ತೆ. ಡಾರ್ಕ್ನೆಸ್ ಬರಲಿ ನೋಡ್ಕೊಳ್ತೇನೆ ಅಂತ ಡಿಸ್ಆನೆಸ್ಟ್ ಪೀಪಲ್ ಕಾಯ್ತಾ ಇರ್ತಾರೆ. ಸ್ಟ್ರಾಂಗೆಸ್ಟ್ ಸೊಸೈಟೀಸ್ ಆರ್ ದೋಸ್ ವೇರ್ ಮೆನಿ ಪೀಪಲ್ ಡೂ ರೈಟ್ ಈವನ್ ವೆನ್ ಅನ್ಸೀನ್. ಸಮಾಜ ಸುಭದ್ರವಾಗಿರಬೇಕು, ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂತಂದರೆ, ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ, ಅಲ್ಲಿನ ಬಹುಪಾಲು ಜನರು ಯಾರು ನೋಡಲಿ ನೋಡದೇ ಇರಲಿ ಸರಿಯಾದ ಕೆಲಸವನ್ನೇ ಮಾಡಬೇಕು. ಯಾವುದು ತಮ್ಮ ವ್ಯಾಲ್ಯೂ, ನಾರ್ಮ್ಸ್, ಬಿಹೇವಿಯರ್ ಸರಿಯಾಗಿರುತ್ತೋ ಅದನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಲಾಸ್ ಕಂಟ್ರೋಲ್ ಕಂಡಕ್ಟ್, ವ್ಯಾಲ್ಯೂಸ್ ಕಂಟ್ರೋಲ್ ಕ್ಯಾರೆಕ್ಟರ್. ಲಾಗಳು, ಹೊರಗಿನ ನಿಯಮಗಳು, ಸರ್ಕಾರ ತಂದಿರುವಂಥ ಆ್ಯಕ್ಟ್, ಲಾ, ಕಾನ್ಸ್ಟಿಟ್ಯೂಷನ್, ಇದೆಲ್ಲ ನಮ್ಮ ಕಂಡಕ್ಟನ್ನು, ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದನ್ನು ಕಂಟ್ರೋಲ್ ಮಾಡಬಹುದು. ಆದರೆ ನಮ್ಮ ಕ್ಯಾರೆಕ್ಟರನ್ನು, ನಮ್ಮ ವ್ಯಕ್ತಿತ್ವವನ್ನು ಕಂಟ್ರೋಲ್ ಮಾಡೋದು ಯಾವುದು? ನಾವು ನಂಬಿರುವಂತಹ ಮೌಲ್ಯಗಳು, ವ್ಯಾಲ್ಯೂಸ್. ದ ಇನ್ಸ್ಟಿಟ್ಯೂಷನ್ಸ್ ದಟ್ ಶೇಪ್ ಬಿಹೇವಿಯರ್. ಇನ್ಸ್ಟಿಟ್ಯೂಷನ್ಗಳು ಬಿಹೇವಿಯರನ್ನು ಶೇಪ್ ಮಾಡುತ್ತೆ. ಅದರಲ್ಲಿ ಯಾವ್ಯಾವ್ದಿರುತ್ತೆ? ಸೋಷಿಯಲ್ ಕಂಟ್ರೋಲ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಇನ್ಸ್ಟಿಟ್ಯೂಷನ್. ವ್ಯಾಲ್ಯೂ ಬೇಕು, ಲಾಗಳು ಬೇಕಾಗುತ್ತೆ, ಎರಡೂ ಬೇಕಾಗುತ್ತೆ. ಅಂದರೆ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಚೌಕಟ್ಟಿನಲ್ಲಿ ನಮಗೆ ತಿಳಿಸೋದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು. ಉದಾಹರಣೆಗೆ ಏನೇನಿದೆ ನೋಡಿ, ಎಜುಕೇಷನ್. ಮೊದಲೇ ಹೇಳಿದ ಹಾಗೆ ಸ್ಕೂಲಲ್ಲಿ ನಮಗೆ ಕೇವಲ ಸಬ್ಜೆಕ್ಟ್ಗಳು ಕಲಿಸೋದಿಲ್ಲ, ಅದಕ್ಕಿಂತ ಜಾಸ್ತಿ ಕೋಆಪರೇಷನ್, ಕಾಂಪಿಟೇಷನ್, ರೂಲ್ ಫಾಲೋವಿಂಗ್, ಸಿಟಿಜನ್ಶಿಪ್, ಡಿಲೇಡ್ ಗ್ರಾಟಿಫಿಕೇಷನ್, ಇದೆಲ್ಲವನ್ನು ನಾವು ತಿಳ್ಕೊಳ್ತೇವೆ. ರಿಲಿಜನ್ ನಮಗೆ ಕಂಪ್ಯಾಷನ್, ಚಾರಿಟಿ, ಹ್ಯುಮಿಲಿಟಿ, ಫಾರ್ಗಿವ್ನೆಸ್, ಅಕೌಂಟೆಬಿಲಿಟಿ ಅಲ್ವಾ, ಇದೆಲ್ಲ ತಿಳಿಸುತ್ತೆ. ಒಂದು ವೇಳೆ ಅದು ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಬೆಸ್ಟ್ ಅಲ್ಲಿ ಇದೆಲ್ಲ ಬರುತ್ತೆ, ಒಳ್ಳೆದಿರುತ್ತೆ. ವರ್ಸ್ಟ್ ಆದರೆ ಕೋಯರ್ಷನ್ ಅಥವಾ ಇಂಟಾಲರೆನ್ಸ್ ಸಹ ಅಲ್ಲಿ ಕ್ರಿಯೇಟ್ ಆಗಬಹುದು. ಇನ್ನು ಪಿಯರ್ ಗ್ರೂಪ್ಸ್, ನಮ್ಮ ಸ್ನೇಹಿತರ ಬಳಗ, ಫ್ರೆಂಡ್ ಸರ್ಕಲ್. ಸ್ಪೆಷಲಿ ಇನ್ ಯೂತ್, ಪಿಯರ್ಸ್ ಆಫನ್ ಕಂಟ್ರೋಲ್ ಬಿಹೇವಿಯರ್ ಮೋರ್ ಸ್ಟ್ರಾಂಗ್ಲಿ ದೆನ್ ಪ್ಯಾಟರ್ನ್ಸ್. ಪಿಯರ್ಸ್ ಬಿಹೇವಿಯರನ್ನು ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಗ್ರೂಪ್ಸ್ ಕ್ಯಾನ್ ನಾರ್ಮಲೈಸ್ ಡಿಸಿಪ್ಲಿನ್,
ಆರ್ ನಾರ್ಮಲೈಸ್ ಸೆಲ್ಫ್ ಡಿಸ್ಟ್ರಕ್ಷನ್. ನಮ್ಮ ಜೊತೆ ಇರೋರು ಡಿಸಿಪ್ಲಿನ್ ಆಗಿದ್ದಾರೆ ಅಂತಂದರೆ ನಾವು ಡಿಸಿಪ್ಲಿನ್ ಆಗಿರ್ತೇವೆ, ಅಥವಾ ಬೇಕಾದರೂ ಆಗಲಿ ಹೇಗೆ ಬೇಕಾದರೂ ಇದ್ರೂ ಪರವಾಗಿಲ್ಲ ಅನ್ನೋ ರೀತಿಯವರು ನಮ್ಮ ಜೊತೆ ಇದ್ದಾರೆ ಅಂತಂದರೆ ನಾವು ಅದೇ ಹಾದಿಯಲ್ಲಿ ಸಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಮೀಡಿಯಾ ಯಾವುದನ್ನು ಜನ ಮೆಚ್ಕೊಳ್ತಾರೆ, ಯಾವುದನ್ನು ಮೂದಲಿಸ್ತಾರೆ, ಯಾವುದ್ರ ಬಗ್ಗೆ ಇಲ್ಲಿ ನಾವು ಭಯ ಪಟ್ಕೋಬೇಕು, ನಾರ್ಮಲ್ ಅಂತಂದರೆ ಏನು, ಇದೆಲ್ಲ ಸಹ ಮೀಡಿಯಾ ರೂಪಿಸ್ತಾ ಇರುತ್ತೆ. ಇಟ್ ಕ್ಯಾನ್ ರಿವಾರ್ಡ್ ಟ್ರುತ್ ಆರ್ ರಿವಾರ್ಡ್ ಔಟ್ರೇಜ್. ನೀವು ಸತ್ಯವನ್ನು ಹೇಳಿದರೆ ಎಲ್ಲರೂ ಒಪ್ಕೊಳ್ತಾರೆ ಅಂತಲ್ಲ, ಹಾಗಂತ ಪ್ರತಿಭಟಿಸಿದರೆ ನಿಮ್ಮ ಜೊತೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಬಹುದು. ಇಟ್ ಕ್ಯಾನ್ ಎಲಿವೇಟ್ ಪಬ್ಲಿಕ್ ಎಥಿಕ್ಸ್ ಆರ್ ಚೀಪನ್ ದೆಮ್. ಒಂದೋ ನಿಮ್ಮನ್ನು ಹೊಗಳಬಹುದು ಅಥವಾ ನಿಮ್ಮನ್ನು ತೆಗಳಬಹುದು, ಕೆಲವರು ಸುಮ್ಮನೆ ಸಪೋರ್ಟ್ ಮಾಡಬಹುದು. ಮೀಡಿಯಾ ಈ ರೀತಿ ನಮ್ಮ ಸಿಸ್ಟಮ್ಗಳನ್ನು ಬದಲಾಯಿಸ್ತಾ ಇರುತ್ತೆ. ಇನ್ನು ಸ್ಟೇಟ್, ದ ಸ್ಟೇಟ್ ರಿಮೇನ್ಸ್ ಇಂಡಿಸ್ಪೆನ್ಸಿಬಲ್ ವ್ಯಾರ್ ರೈಟ್ಸ್ ಮಸ್ಟ್ ಬಿ ಪ್ರೊಟೆಕ್ಟೆಡ್, ಕಾಂಟ್ರಾಕ್ಟ್ಸ್ ಎನ್ಫೋರ್ಸ್ಡ್, ವೈಲೆನ್ಸ್ ರಿಸ್ಟ್ರೇನ್ಡ್, ಜಸ್ಟಿಸ್ ಪರ್ಸ್ಯೂಡ್. ಆಗಲೇ ಹೇಳಿದಾಗೆ ಸಣ್ಣ ಪ್ರಮಾಣದಲ್ಲಿ ಇಂಟರ್ನಲ್ ಕಂಟ್ರೋಲ್ ಇರಬಹುದು, ಇನ್ಫಾರ್ಮಲ್ ಕಂಟ್ರೋಲ್ ನಾವು ತೆಗೆದುಕೊಂಡು ಬರಬಹುದು. ಆದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಕಾಂಟ್ರಾಕ್ಟ್ಗಳನ್ನು ಸರಿಯಾಗಿ ಎನ್ಫೋರ್ಸ್ ಮಾಡಬೇಕು, ವೈಲೆನ್ಸ್ಗಳನ್ನು ರಿಸ್ಟ್ರೈನ್ ಮಾಡಬೇಕು, ಜಸ್ಟಿಸನ್ನು ಪರ್ಸ್ಯೂ ಮಾಡಬೇಕಲ್ವಾ. ಅದಕ್ಕೆ ಬೇಕಾಗಿರೋದು ಸ್ಟೇಟ್, ಸರ್ಕಾರ, ಕಾನೂನು ವ್ಯವಸ್ಥೆ. Each institution teaches society behavior becomes easy, difficult, honored or costly. ಅಂದರೆ ವಾಟ್ ಬಿಹೇವಿಯರ್, ಪ್ರತಿ ಇನ್ಸ್ಟಿಟ್ಯೂಷನ್ ಏನು ತಿಳಿಸ್ತಾ ಇರುತ್ತೆ ಅಂತಂದರೆ ಯಾವ ಬಿಹೇವಿಯರ್ ಅದರಿಂದ ಒಳ್ಳೆಯದಾಗುತ್ತೆ, ಯಾವುದು ಒಳ್ಳೆಯದು, ಯಾವುದು ಈಸಿ, ಯಾವುದು ಡಿಫಿಕಲ್ಟು ಎಲ್ಲವನ್ನು ತಿಳಿಸ್ತಾ ಇರುತ್ತೆ. ಮೊದಲು ಬಂದಿರುವಂತಹ ಸೋಷಿಯಾಲಜಿಸ್ಟ್, ಸಮಾಜಶಾಸ್ತ್ರಜ್ಞ ಯಾರು ಅಂತಂದರೆ ಎಮಿಲಿ ಡರ್ಕಿಮ್ ಅವರು. He believed that society survives through shared norms and moral regulation. ಸಮಾಜ ಸರ್ವೈವ್ ಆಗ್ತಾ ಇರೋದು ಯಾವುದರಿಂದ? ಶೇರ್ಡ್ ನಾರ್ಮ್ಸ್. ಶೇರ್ಡ್ ನಾರ್ಮ್ಸ್ ಅಂತಂದರೆ ನಾವೆಲ್ಲ ಸೇರಿಕೊಂಡು ಒಂದು ನಿಯಮವನ್ನು ಪಾಲಿಸ್ತಾ ಇರ್ತೇವೆ, ಮತ್ತು ನಮಗೆ ನೈತಿಕವಾಗಿ ಒಂದು ನಿಯಂತ್ರಣ ಇದೆ, ಮಾರಲ್ ರೆಗ್ಯುಲೇಷನ್. ವೆನ್ ದೋಸ್ ನಾರ್ಮ್ಸ್ ವೀಕನ್ ಸಡನ್ಲಿ ಪೀಪಲ್ ಎಕ್ಸ್ಪೀರಿಯನ್ಸ್ ಡಿಸ್ಓರಿಯೆಂಟೇಷನ್. ಆ ನಾರ್ಮ್ಗಳು ಒಂದು ವೇಳೆ ವೀಕ್ ಆಗಿಬಿಟ್ರೆ ಕಂಡೀಷನ್ ಹಿ ಕಾಲ್ಡ್ ಅನಾಮಿ. ಅಂದರೆ ನಮಗೆ ಸರಿಯಾದ ದಿಕ್ಕು ದೆಸೆನೇ ಇರೋದಿಲ್ಲ, ಅಥವಾ ಸರಿಯಾದ ಗುರಿ ಏನೂ ಇರೋದಿಲ್ಲ. ಅನಾಮಿ ಅಂತಂದರೆ ಇಟ್ ಇಸ್ ನಾಟ್ ಜಸ್ಟ್ ಲಾಲೆಸ್ನೆಸ್, ಇಟ್ ಇಸ್ ನಾರ್ಮ್ಲೆಸ್ನೆಸ್. ಅಂದರೆ ಕೇವಲ ಕಾನೂನುಗಳು ಇಲ್ಲ ಅನ್ನೋ ಸಿಚುವೇಶನ್ ಮಾತ್ರ ಅಲ್ಲ ಅದು, ಆದರೆ ಹೇಗಿರಬೇಕು ಅಂತ ಗೊತ್ತೇ ಇಲ್ಲ ನಮಗೆ, ಅದು ಅನಾಮಿ. ಪೀಪಲ್ ನೋ ಲಾಂಗರ್ ನೋ ವಾಟ್ ಲಿಮಿಟ್ಸ್ ಎಕ್ಸಿಸ್ಟ್, ವಾಟ್ ಸಕ್ಸಸ್ ಮೀನ್ಸ್, ವಾಟ್ ಡ್ಯೂಟೀಸ್ ಮ್ಯಾಟರ್, ವಾಟ್ ಎಕ್ಸ್ಪೆಕ್ಟೇಷನ್ಸ್ ಹೋಲ್ಡ್. ಏನೂ ಗೊತ್ತಿಲ್ಲ ನಮಗೆ. ಅಂತಂದರೆ ನಮ್ಮ ಲಿಮಿಟೇಷನ್ ಏನು, ನಿಜವಾಗಲೂ ನಾವು ಸಾಧಿಸಬೇಕಾಗಿರೋದು ಏನು, ನಮ್ಮ ಕರ್ತವ್ಯಗಳು ಏನೇನು, ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ, ಇದು ಯಾವುದ್ರ ಬಗ್ಗೆಯೂ ಗೊತ್ತಿಲ್ಲದೆ ಇದ್ದರೆ ಅದು ಅನಾಮಿ. ಮಾಡರ್ನ್ ಲೈಫ್ ಆಫನ್ ಕ್ರಿಯೇಟ್ಸ್ ದಿಸ್ ಡೇಂಜರ್ ಅಲ್ವಾ. ಈಗಿನ ಸಮಾಜದಲ್ಲಿ, ಈಗಿನ ಜೀವನದಲ್ಲಿ ಇಂಥ ಅನಾಮಿ ಸಿಚುವೇಶನ್ಗಳು ಹೆಚ್ಚು ಕ್ರಿಯೇಟ್ ಆಗಬಹುದು. ಯಾಕಂದರೆ ರ್ಯಾಪಿಡ್ ಆಗಿ ಬದಲಾವಣೆ ಆಗ್ತಾ ಇದೆ, ಕಮ್ಯುನಿಟಿಗಳು ಬ್ರೇಕ್ ಆಗ್ತಾ ಇದೆ ಅಲ್ಲಲ್ಲಿ. ಹೈಪರ್ ಇಂಡಿವಿಜುವಲಿಸಮ್, ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೆಸರಿನಲ್ಲಿ ಬೇರೆಯವರನ್ನು ಪರಿಗಣಿಸೋದೇ ಇಲ್ಲ. ಎಂಡ್ಲೆಸ್ ಕಂಪ್ಯಾರಿಸನ್, ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ತಾ ಇರೋದು ನಮ್ಮ ಜೊತೆ. ವೀಕೆಂಡ್ ಬಿಲಾಂಗಿಂಗ್, ಸಮುದಾಯದ ಜೊತೆ ಗುರುತಿಸ್ಕೊಳ್ಳಿಕ್ಕೆ ನಾವು ಮುಂದಾಗ್ತಾ ಇಲ್ಲ. ಆ್ಯಂಡ್ ಸೋಷಿಯಲ್ ಕಂಟ್ರೋಲ್ ಕೊಲ್ಯಾಪ್ಸಸ್, ಆಂಗ್ಸೈಟಿ ರೈಸಸ್. ಹೇಗೆ ಇದು ಲಿಂಕ್ ಆಗ್ತಾ ಇದೆ? ನಮ್ಮ ಸೊಸೈಟಿಯಿಂದ ಈಗ ಹೆಲ್ತ್ ಕಡೆ ಬರ್ತಾ ಇದೆ. ಆಂಗ್ಸೈಟಿ, ನಮ್ಮ ದೇಹದಲ್ಲಿ ಒತ್ತಡ ಅಥವಾ ಪ್ರೆಷರ್, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಕಂಟ್ರೋಲ್ ಕೊಲ್ಯಾಪ್ಸ್ ಆಗ್ತಾ ಇದ್ದ ಹಾಗೆ. ಆರ್ಡರ್ ಇಸ್ ನಾಟ್ ಮಿಯರ್ಲಿ ಅಬೌಟ್ ಪ್ರಿವೆಂಟಿಂಗ್ ಕ್ರೈಮ್, ಇಟ್ ಇಸ್ ಆಲ್ಸೋ ಅಬೌಟ್ ಗಿವಿಂಗ್ ಲೈಫ್ ಸ್ಟೇಬಲ್ ಮೀನಿಂಗ್. ಆರ್ಡರ್ ಅಂತಂದರೆ ಕ್ರೈಮನ್ನು ಪ್ರಿವೆಂಟ್ ಮಾಡೋದು ಮಾತ್ರ ಅಲ್ಲ, ಜೀವನಕ್ಕೆ ಒಂದು ಸ್ಥಿರವಾದಂತಹ ಅರ್ಥ ಬೇಕು. ಜೀವನ ಯಾಕಿದೆ, ಅಥವಾ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಇಲ್ಲದೇ ಇದ್ದರೆ ಅವಾಗ ಮತ್ತೆ ರ್ಯಾಂಡಮ್ನೆಸ್ ಶುರು ಆಗಿಬಿಟ್ರೆ ಮೀನಿಂಗ್ ಕಳ್ಕೊಂಡ್ಬಿಡ್ತೇವೆ. ಕ್ರೈಮ್ ಆಗೋದಿಲ್ಲ ಹೌದು, ಅಂದರೆ ಮೀನಿಂಗ್ ಇರೋದಿಲ್ಲ. ಇನ್ನು ಭಾರತದ ಪರಿಸ್ಥಿತಿಯನ್ನು ಕನ್ಸಿಡರ್ ಮಾಡಿದರೆ, ಇಂಡಿಯಾ ಆಫರ್ಸ್ ಅ ಫ್ಯಾಸಿನೇಟಿಂಗ್ ಎಕ್ಸಾಂಪಲ್ ಬಿಕಾಸ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಸಿಸ್ಟಮ್ಸ್ ಆಪರೇಟ್ ಸೈಮಲ್ಟೇನಿಯಸ್ಲಿ. ಒಂದು ಕಡೆ ಫಾರ್ಮಲ್ ಅಂತಂದರೆ ಕಾನ್ಸ್ಟಿಟ್ಯೂಷನ್, ಕೋರ್ಟ್, ಪೊಲೀಸ್, ಸಿವಿಲ್ ಸರ್ವಿಸ್, ಎಲೆಕ್ಷನ್ ಲಾ, ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಒಂದು ಕಡೆ ವರ್ಕ್ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಫ್ಯಾಮಿಲಿ ಆನರ್ ಇರಬಹುದು, ಕಮ್ಯುನಿಟಿ ಒಪಿನಿಯನ್, ಲೋಕಲ್ ಕಸ್ಟಮ್ಸ್ಗಳು, ರಿಲಿಜಿಯಸ್ ಟೀಚಿಂಗ್ಸ್, ನೈಬರ್ಹುಡ್ ರೆಪ್ಯುಟೇಷನ್, ಕಾಸ್ಟ್ ನೆಟ್ವರ್ಕ್, ಪಿಯರ್ ಎಕ್ಸ್ಪೆಕ್ಟೇಷನ್
ಎಲ್ಲ ಸಹ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಫಾರ್ಮಲ್ ಮತ್ತು ಇನ್ಫಾರ್ಮಲ್. ದಿಸ್ ಲೇಯರ್ ಸ್ಟ್ರಕ್ಚರ್ ಕ್ರಿಯೇಟ್ಸ್ ಬೋತ್ ಸ್ಟ್ರೆಂತ್ ಆ್ಯಂಡ್ ಟೆನ್ಷನ್. ಈ ಥರ ಸ್ಟ್ರಕ್ಚರ್ ಇರೋದರಿಂದ ಒಂದು ಕಡೆ ಶಕ್ತಿನೂ ಸಿಗ್ತಾ ಇದೆ, ಸ್ಟ್ರೆಂತ್ ಬರ್ತಾ ಇದೆ, ಇನ್ನೊಂದು ಕಡೆ ಟೆನ್ಷನ್ ಸಹ ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಹೇಳಿ? ಇಟ್ ಕ್ಯಾನ್ ಕ್ರಿಯೇಟ್ ಸಾಲಿಡಾರಿಟಿ, ಒಗ್ಗಟ್ಟು ಹೆಚ್ಚಾಗಬಹುದು, ಮ್ಯೂಚುವಲ್ ಸಪೋರ್ಟ್ ಸಿಗಬಹುದು, ರೆಸಿಲಿಯನ್ಸ್ ಜಾಸ್ತಿ ಆಗಬಹುದು. ಆದರೆ ಇಟ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಹಾರ್ಮ್ಫುಲ್ ಕಂಟ್ರೋಲ್. ಹಾರ್ಮ್ಫುಲ್ ಕಂಟ್ರೋಲ್ ಅಂತಂದರೆ ಪ್ಯಾಟ್ರಿಯಾರ್ಕಲ್ ರಿಸ್ಟ್ರಿಕ್ಷನ್, ಪ್ರಧಾನ ವ್ಯವಸ್ಥೆ, ಕಾಸ್ಟ್, ಮಾರಲ್ ಪೊಲೀಸಿಂಗ್, ಮಾಬ್ ಪ್ರೆಷರ್, ಸೈಲೆನ್ಸಿಂಗ್ ಆಫ್ ಡಿಸೆಂಟ್, ಭಿನ್ನಾಭಿಪ್ರಾಯಕ್ಕೆ ಆದ್ಯತೆಯೇ ಇಲ್ಲ, ಅವಕಾಶನೇ ಇಲ್ಲ. ಈ ಥರ ಹಲವಾರು ಹಾರ್ಮ್ಫುಲ್ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ದೇರ್ಫೋರ್ ನಾಟ್ ಆಲ್ ಸೋಷಿಯಲ್ ಕಂಟ್ರೋಲ್ ಇಸ್ ಜಸ್ಟ್. ಅಂತಂದರೆ ನ್ಯಾಯಯುತವಾಗಿರೋದು ಅಂತಂದರೆ ಎಲ್ಲ ಸೋಷಿಯಲ್ ಕಂಟ್ರೋಲ್ ಸಹ ನ್ಯಾಯಯುತವಾಗಿರೋದಿಲ್ಲ. ಇಟ್ ಇಸ್ ಕ್ರೂಷಿಯಲ್ ಲೆಸನ್. ತಿಳ್ಕೊಳ್ಬೇಕು ನಾವು. ಕಂಟ್ರೋಲ್ ಮಸ್ಟ್ ಬಿ ಜಡ್ಜ್ಡ್ ನಾಟ್ ಓನ್ಲಿ ಬೈ ವೆದರ್ ಇಟ್ ಕ್ರಿಯೇಟ್ಸ್ ಆರ್ಡರ್ ಬಟ್ ವೆದರ್ ಇಟ್ ಪ್ರೊಟೆಕ್ಟ್ಸ್ ಡಿಗ್ನಿಟಿ. ಇಂಪಾರ್ಟೆಂಟ್ ಇದು. ಕಂಟ್ರೋಲ್ ಮಸ್ಟ್ ಬಿ ಜಡ್ಜ್ಡ್. ಈಗ ನಮ್ಮನ್ನು ಯಾರೋ ನಿಯಂತ್ರಿಸ್ತಾ ಇದ್ದಾರೆ, ಅದರಿಂದ ಒಂದು ಆರ್ಡರ್, ಡಿಸಿಪ್ಲಿನ್, ಸಿಸ್ಟಮ್ ಡೆವಲಪ್ ಆಗಬಹುದು. ಅಷ್ಟು ಮಾತ್ರನ ನಿಯಂತ್ರಣದ ಕೆಲಸ ಅಲ್ಲ. ಆದರೆ ಅದರಿಂದ ಒಂದು ಡಿಗ್ನಿಟಿ ಮೇಂಟೈನ್ ಆಗ್ತಾ ಇದೆಯಾ, ನಮ್ಮ ಘನತೆಗೆ ಅವಕಾಶ ಇದೆಯಾ, ಘನತೆಗೆ ಯಾವುದೇ ಧಕ್ಕೆ ಬರ್ತಾ ಇಲ್ವಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಮತ್ತು ಈ ಕಂಟ್ರೋಲ್ ಯಾವಾಗ ಆಪರೇಷನ್ ಆಗಿ ಬದಲಾಗುತ್ತೆ, ವೆನ್ ಕಂಟ್ರೋಲ್ ಬಿಕಮ್ಸ್ ಆಪರೇಷನ್ ಅಂತ ನೋಡೋದಾದರೆ, ಹಿಸ್ಟರಿ ಇಸ್ ಫುಲ್ ಆಫ್ ಸಿಸ್ಟಮ್ಸ್ ದಟ್ ವರ್ ಆರ್ಡರ್ಲಿ ಬಟ್ ಅನ್ಜಸ್ಟ್. ಹೌದು, ವ್ಯವಸ್ಥಿತವಾಗಿತ್ತು, ಆದರೆ ಅಲ್ಲಿ ನ್ಯಾಯ ಇರಲಿಲ್ಲ. ಡಿಸ್ಕ್ರಿಮಿನೇಟರಿ ಕಸ್ಟಮ್ ಮೇ ಬಿ ಸ್ಟೇಬಲ್. ಯಾವುದೊಂದು ತಾರತಮ್ಯ ರೂಢಿ ಸ್ಟೇಬಲ್ ಆಗಿ ಬಂದಿರಬಹುದು ಮೊದಲಿಂದಾನು. ಹೈರಾರ್ಕಿಯಲ್ಲಿ ಡಿಸಿಪ್ಲಿನ್ ಇರಬಹುದು, ಫಿಯರಿಂದ ಸೈಲೆನ್ಸ್ ಕ್ರಿಯೇಟ್ ಆಗಿರಬಹುದು, ಒಬೀಡಿಯನ್ಸಿಂದ ಸಫರಿಂಗನ್ನು ಹೈಡ್ ಮಾಡ್ತಾ ಇರಬಹುದು. ಹಾಗಾಗಿನೇ ಮೆಚೂರ್ ಸೊಸೈಟಿ ಏನು ಕೇಳುತ್ತೆ ಅಂತಂದರೆ, ಕಂಟ್ರೋಲ್ ಫಾರ್ ಹೂಸ್ ಬೆನಿಫಿಟ್. ಈಗ ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಯಾರ ಬೆನಿಫಿಟಿಗೋಸ್ಕರ ಇದು? ಮತ್ತು ಹೂಸ್ ಫ್ರೀಡಮ್ ಇಸ್ ರೆಡ್ಯೂಸ್ಡ್. ಈ ಕಂಟ್ರೋಲಿಂದ ಯಾರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ? ಮತ್ತು ಹೂಸ್ ವಾಯ್ಸ್ ಇಸ್ ಮಿಸ್ಸಿಂಗ್. ಇಲ್ಲಿ ಯಾರ ಧ್ವನಿಯನ್ನು, ಯಾರ ಆಶೋತ್ತರಗಳನ್ನು ನೀವು ಪರಿಗಣಿಸ್ತಾ ಇಲ್ಲ. ಮತ್ತು ಹೂಸ್ ಡಿಗ್ನಿಟಿ ಇಸ್ ಡಿನೈಡ್. ಯಾರ ಡಿಗ್ನಿಟಿ ಇಲ್ಲಿ ಡಿನೈ ಆಗ್ತಾ ಇದೆ, ಯಾರ ಡಿಗ್ನಿಟಿಗೆ ಧಕ್ಕೆ ಬರ್ತಾ ಇದೆ. ಸೊ ದಿಸ್ ಇಸ್ ವೈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಮ್ಯಾಟರ್ಸ್. ಪಾಲಿಟಿಲಿ ಬರುತ್ತೆ ಇದು, ಪಾಲಿಟಿಲಿ ಪದೇ ಪದೇ ಬರುವಂಥ ಕ್ವಶನ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬಗ್ಗೆ. ಟ್ರೆಡಿಷನ್ ಅಲೋನ್ ಇಸ್ ನಾಟ್ ಇನಫ್. ಬರೀ ಸಂಪ್ರದಾಯ, ಹಿಂದಿನ ಪದ್ಧತಿಗಳು ಮಾತ್ರ ಸಾಕಾಗೋದಿಲ್ಲ. ಸ್ಟೆಬಿಲಿಟಿ ಅಲೋನ್ ಇಸ್ ನಾಟ್ ಇನಫ್. ಎಫಿಷಿಯನ್ಸಿ ಅಲೋನ್ ಇಸ್ ನಾಟ್ ಇನಫ್. ಜಸ್ಟಿಸ್ ಮಸ್ಟ್ ಇವ್ಯಾಲ್ಯುವೇಟ್ ಕಂಟ್ರೋಲ್. ಟ್ರೆಡಿಷನ್ನು, ಸ್ಟೆಬಿಲಿಟಿ, ಎಫಿಷಿಯನ್ಸಿ ಎಲ್ಲವನ್ನ ಇಟ್ಕೊಂಡು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರಬಹುದು. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಜಸ್ಟಿಸ್ ಇದೆಯಾ, ನ್ಯಾಯ ಇದೆಯಾ ಅನ್ನೋದ್ರ ಮೂಲಕ ನಾವು ಆ ಕಂಟ್ರೋಲನ್ನು ಇವ್ಯಾಲ್ಯುವೇಟ್ ಮಾಡಬೇಕು. ಮತ್ತು ಎಥಿಕ್ಸ್ ಬಿಗಿನ್ಸ್ ವೇರ್ ಎನ್ಫೋರ್ಸ್ಮೆಂಟ್ ಎಂಡ್ಸ್. ನಮ್ಮನ್ನು ಯಾರು ನೋಡೋರಿಲ್ಲ, ಯಾರು ನಮ್ಮನ್ನು ಮೇಲ್ವಿಚಾರಣೆ ಮಾಡ್ತಾ ಇಲ್ಲ, ಆಗ ನಿಜವಾಗ್ಲೂ ನಮ್ಮ ಎಥಿಕ್ಸ್ ಹೊರಗಡೆ ಬರುತ್ತೆ. ಪರ್ಸನ್ ಹೂ ಡಸ್ ರೈಟ್ ಓನ್ಲಿ ವೆನ್ ವಾಚ್ಡ್ ಕಂಪ್ಲೇಂಟ್, ನಾಟ್ ನೆಸೆಸರಿಲಿ ಎಥಿಕಲ್. ಕಾಂಪ್ಲೇಂಟ್ಸ್ ಅಂತಂದರೆ ಈಗ ಪಾಲಿಸೋದು, ಯಾರೋ ನೋಡ್ತಿದ್ದಾರೆ, ಯಾವುದೋ ವ್ಯವಸ್ಥೆ ಇದೆ ಅಂತ ಮಾತ್ರ ಪಾಲಿಸ್ತಾರೆ ಅಂತಂದರೆ ಅವ್ರು ಎಥಿಕಲ್ ಆಗಿರಬೇಕು ಅಂತಿಲ್ಲ. ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು, ನೈತಿಕವಾಗಿ ಅವ್ರು ಇರ್ಬೋದು, ಅದು ನೆಸೆಸರಿ ಅಲ್ಲ. An officer who avoids corruption because of vigilance cameras is controlled. An officer who avoids corruption because public money is sacred and principled. ಒಬ್ಬ ಆಫೀಸರ್ ಶಿಕ್ಷೆ ಆಗಬಹುದು ಅನ್ನುವಂಥ ಭಯದಿಂದ ಕರಪ್ಷನನ್ನು ಅವಾಯ್ಡ್ ಮಾಡ್ತಾರೆ. ಇನ್ನೊಬ್ಬರು ಇದು ಪಬ್ಲಿಕ್ ಮನಿ, ಇದಕ್ಕೆ ವ್ಯಾಲ್ಯೂ ಇದೆ, ನನ್ನ ಕನ್ಸೈನ್ಸ್ ಇದನ್ನು ತಪ್ಪು ಅಂತ ಹೇಳ್ತಾ ಇದೆ, ಹಾಗಂದ್ಕೊಂಡು ಕರಪ್ಷನನ್ನು ಅವಾಯ್ಡ್ ಮಾಡ್ತಾರೆ. ಆ ಇಬ್ಬರ ನಡುವೆನೂ ಡಿಫ್ರೆನ್ಸ್ ಇದೆ. Student who avoids copying due to invigilator fear is supervised. Student who avoids copying because honesty matters is formed. ಒಬ್ಬ ವಿದ್ಯಾರ್ಥಿ ನೋಡ್ತಾ ಇದ್ದಾರೆ ಅಂತ ಕಾಪಿ ಮಾಡದೇ ಇರಬಹುದು, ಇನ್ನೊಬ್ಬ ಆನೆಸ್ಟಿ ಅನ್ನೋದು ಅವರ ಕ್ಯಾರೆಕ್ಟರ್ನ ಭಾಗ ಆಗಿರಬಹುದು. ಸೊ ದಿಸ್ ಡಿಫ್ರೆನ್ಸ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಎಥಿಕ್ಸ್. ಹೇಗೆ ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಅಂತ. ಸೋಷಿಯಾಲಜಿ ಮತ್ತು ಎಥಿಕ್ಸ್ ಒಂದಕ್ಕೊಂದು ಲಿಂಕ್ ಆಗಿರೋದು. ಸೋಷಿಯಲ್ ಕಂಟ್ರೋಲ್ ಕೀಪ್ ಸೊಸೈಟಿ ಫಂಕ್ಷನಿಂಗ್. ಮಾರಲ್ ಡೆವಲಪ್ಮೆಂಟ್ ಹೆಲ್ಪ್ ಸೊಸೈಟಿ ಫ್ಲರಿಶ್. ಮೊದಲು ಸಮಾಜ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕು ಅಂತಂದರೆ ಸೋಷಿಯಲ್ ಕಂಟ್ರೋಲ್ ಇರಬೇಕು.
ಅದಾದಮೇಲೆ ಆ ಕಂಟ್ರೋಲಿಂದ ನಮಗೆ ಇಂಟರ್ನಲ್ ಕಂಟ್ರೋಲ್ ಸಹ ಇದೆ ಅಂತಂದರೆ ಮಾರಲ್ ಡೆವಲಪ್ಮೆಂಟ್ ಆಗುತ್ತೆ. ಆವಾಗ ಸಮಾಜ ಸಮೃದ್ಧವಾಗಿ ಮುಂದುವರಿಯುತ್ತೆ. ಇನ್ನು ಫ್ಯೂಚರ್ ಆಫ್ ಕಂಟ್ರೋಲ್. ಈಗ ಆಧುನಿಕ ಸಮಾಜದಲ್ಲಿ ಹೊಸ ಹೊಸ ಕ್ವಶನ್ಗಳು ಎದುರಾಗ್ತಾ ಇರುತ್ತೆ. ಹೌ ಶುಡ್ ಸೋಷಿಯಲ್ ಮೀಡಿಯಾ ಬಿ ರೆಗ್ಯುಲೇಟೆಡ್ ವಿತೌಟ್ ಡಿಸ್ಟ್ರಾಯಿಂಗ್ ಫ್ರೀ ಸ್ಪೀಚ್? ಸೋಷಿಯಲ್ ಮೀಡಿಯಾ ಎಲ್ರಿಗೂ ಏನು ಬೇಕಾದರೂ ಪೋಸ್ಟ್ ಮಾಡಬಹುದು, ಯಾರು ಬೇಕಾದರೂ ಅಲ್ಲಿ ಅವಕಾಶ ಇದೆ. ಒಂದು ಕಡೆ ಅದರ ರೆಗ್ಯುಲೇಷನ್ ಇರಬೇಕು ಅಂತ ಹೇಳ್ತಾರೆ ಕೆಲವರು, ಅಂತ ನಿಯಂತ್ರಿಸಬೇಕು. ಇನ್ನೊಂದು ಕಡೆ ಇಲ್ಲ, ನಮ್ಮ ಫ್ರೀ ಸ್ಪೀಚಿನ ಭಾಗ ಇದು, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಮ್ಮನ್ನು ಯಾರೂ ಕಂಟ್ರೋಲ್ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಹೌ ಕ್ಯಾನ್ ಪ್ರೈವಸಿ ಸರ್ವೈವ್ ಸರ್ವೆಲೆನ್ಸ್ ಟೆಕ್ನಾಲಜಿ? ಇನ್ನೊಂದು ಕಡೆ ಸರ್ವೆಲೆನ್ಸ್ ಟೆಕ್ನಾಲಜಿಗಳು ನಮ್ಮನ್ನು CCTVಗಳಿರ್ಬಹುದು, ಬೇರೆ ಬೇರೆ ವ್ಯವಸ್ಥೆಗಳಿರ್ಬಹುದು, ಸರ್ಕಾರ ನಮ್ಮನ್ನು ಗಮನಿಸ್ತಾ ಇದ್ದರೆ ಪ್ರತಿ ಹಂತದಲ್ಲೂ ನಮ್ಮ ಪ್ರೈವಸಿಯಲ್ಲಿ ಹೋಯಿತು. ಹಾಗಾದರೆ ಹೌ ಕ್ಯಾನ್ ಟ್ರಾಫಿಕ್ ಡಿಸಿಪ್ಲಿನ್ ಎಮರ್ಜ್ ವಿತೌಟ್ ಎಂಡ್ಲೆಸ್ ಫೈನ್ಸ್? ಯಾವಾಗ ಫೈನೇ ಇಲ್ಲದೆ ಜನರಿಗೆಲ್ಲರಿಗೂ ಒಂದು ಸಿಂಪಲ್ ಸಿಗ್ನಲನ್ನು ಫಾಲೋ ಮಾಡಲಿರುವಂತಹ ಒಂದು ಮನಸ್ಥಿತಿ ಬರೋದು? ಟ್ರಾಫಿಕ್ ಡಿಸಿಪ್ಲಿನ್ ಯಾವಾಗ ಎಮರ್ಜ್ ಆಗೋದು? ಹೇಗೆ ಅದನ್ನು ತರೋದು? ಹೌ ಕ್ಯಾನ್ ಕರಪ್ಷನ್ ಬಿ ರೆಡ್ಯೂಸ್ಡ್ ಥ್ರೂ ಕಲ್ಚರ್ ನಾಟ್ ಓನ್ಲಿ ರೇಟ್ಸ್? ನಮ್ಮ ಮನಸ್ಸಿನಲ್ಲೇ, ಸಂಸ್ಕೃತಿಯಲ್ಲೇ ಆನೆಸ್ಟಿ, ಇಂಟಿಗ್ರಿಟಿ ಅನ್ನೋದನ್ನು ತರೋದು ಹೇಗೆ? ಹೌ ಕ್ಯಾನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಿಕಮ್ ಡೈಲಿ ಹ್ಯಾಬಿಟ್ಸ್? ಸಂವಿಧಾನದ ಮೌಲ್ಯಗಳೇನೋ ಇದೆ, ಆದರೆ ಅವುಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗೋದು ಯಾವಾಗ? ಹಾಗಾಗಿ ದೀಸ್ ಆರ್ ನಾಟ್ ಮಿಯರ್ಲಿ ಅಡ್ಮಿನಿಸ್ಟ್ರೇಟಿವ್ ಕ್ವಶನ್ಸ್, ದೇ ಆರ್ ಕ್ವಶನ್ಸ್ ಅಬೌಟ್ ಡಿಸೈನಿಂಗ್ ಹ್ಯೂಮನ್ ಬಿಹೇವಿಯರ್ ಎಟ್ ಸ್ಕೇಲ್. ಹಾಗಾಗಿ ಸಮಾಜದಲ್ಲಿ ನೀವೇನೋ ಮುಂದೆ ಮಾಡ್ಲಿಕ್ಕೆ ಹೊರಡ್ತೀರಿ, ಬದಲಾವಣೆಗಳನ್ನು ನೀವು ಅಂದ್ಕೊಂಡ ರೀತಿಯಲ್ಲಿ ಮಾಡಲಿಕ್ಕೆ ಆಗದೆ ಇರಬಹುದು. ಅದರ ಹಿಂದೆ ಏನು ಕಾರಣ ಅಂತ ತಿಳ್ಕೊಳ್ಳಿ. ಕೇವಲ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಕ್ವಶನ್ಸ್ ಆಗಿರೋದಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಆಗಿರೋದಿಲ್ಲ. ನೀವು ಒಂದು ಅಧಿಕಾರಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಪಾರ್ಟನ್ನು ಚೆನ್ನಾಗಿ ಮಾಡಿರಬಹುದು, ಅದರ ಅರ್ಥ 100% ಸಕ್ಸಸ್ ಆಗುತ್ತೆ ಅಂತ ಅಲ್ಲ. ಬೇರೆ ಬೇರೆ ಆಯಾಮಗಳು ಇರುತ್ತೆ, ಅದನ್ನು ಸಹ ಗಮನದಲ್ಲಿ ಇಟ್ಕೋಬೇಕು. ಫ್ಯೂಚರ್ ಬಿಲಾಂಗ್ಸ್ ನಾಟ್ ಟು ಸೊಸೈಟೀಸ್ ವಿತ್ ದಿ ಹಾರ್ಶೆಸ್ಟ್ ಪನಿಷ್ಮೆಂಟ್ ಬಟ್ ಟು ದೋಸ್ ವಿತ್ ಡೀಪೆಸ್ಟ್ ಟ್ರಸ್ಟ್. ತಪ್ಪು ಮಾಡಿದರೆ ತುಂಬ ಶಿಕ್ಷೆ ಇದೆ, ದೊಡ್ಡ ಕಠಿಣ ಶಿಕ್ಷೆ ಇದೆ ಅನ್ನುವಂಥ ಸಮಾಜ ಹೆಚ್ಚು ದಿನ ಬೆಳೆಯೋದಿಲ್ಲ. ಆದರೆ ಜನರ ನಡುವೆ ಡೀಪೆಸ್ಟ್ ಟ್ರಸ್ಟ್ ಇದೆ, ಒಬ್ಬರು ಇನ್ನೊಬ್ಬರನ್ನು ನಂಬ್ತಾರೆ, ಒಬ್ಬರು ಇನ್ನೊಬ್ಬರ ಪರವಾಗಿ ಕೆಲಸ ಮಾಡ್ತಾರೆ, ಟ್ರಸ್ಟ್, ಡಿಸಿಪ್ಲಿನ್ ಎಲ್ಲ ಒಟ್ಟಾಗಿದ್ದರೆ ಆ ಸೊಸೈಟಿ ಫ್ಲರಿಶ್ ಆಗುತ್ತೆ, ಸೊಸೈಟಿ ಬೆಳೆಯುತ್ತೆ. ಹಾಗೆ ದರ್ಫೋರ್ ಸಿವಿಲೈಸೇಷನ್ ಈಸ್ ನಾಟ್ ಸಸ್ಟೈನ್ಡ್ ಈಚ್ ಡೇ ಬಿಕಾಸ್ ಕ್ರಿಮಿನಲ್ಸ್ ಆರ್ ಕಾಟ್. ಸ್ಟಾರ್ಟಿಂಗಲ್ಲಿ ಅದನ್ನೇ ಡಿಸ್ಕಸ್ ಮಾಡಿದ್ವಲ್ವಾ, ಪ್ರತಿದಿನ ಯಾರೋ ಕ್ರಿಮಿನಲ್ ಸಿಕ್ಕಾಕೊಳ್ತಾ ಇದ್ದಾರೆ, ಇವಾಗ CCTV ಇದೆ ಅಂತ ಸಿವಿಲೈಸೇಷನ್ ಸಸ್ಟೈನ್ ಆಗಿರೋದಲ್ಲ. ಸಸ್ಟೈನ್ಡ್ ಬಿಕಾಸ್ ಮಿಲಿಯನ್ಸ್ ಕ್ವೈಟ್ಲಿ ಕೋಆಪರೇಟ್. ಲಕ್ಷಾಂತರ ಕೋಟ್ಯಾಂತರ ಜನ ಸಮಾಜದಲ್ಲಿ ಇರುವಂಥ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವರಿಂದಾಗಿ ಸಿವಿಲೈಸೇಷನ್ ಸಸ್ಟೈನ್ ಆಗ್ತಾ ಇದೆ. ದೇ ಸ್ಟಾಪ್ ವೆನ್ ರಿಕ್ವೈರ್ಡ್, ದೇ ವೇಟ್ ದರ್ ಟರ್ನ್, ಕೀಪ್ ಪ್ರಾಮಿಸಸ್, ದೇ ಹೆಲ್ಪ್ ಸ್ಟ್ರೇಂಜರ್ಸ್, they return what is not theirs, they restrain what they could have done. And conscience, community and constitution work together, order rises above control and becomes culture. ಬಹಳ ಇಂಪಾರ್ಟೆಂಟ್ ವಾಕ್ಯ ಇದು. ಸಮಾಜ ನಾವು ಅಂದ್ಕೊಂಡ್ಕಿಂತ ಎಷ್ಟೋ ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮ ಸಮಾಜದಿಂದ ನಮಗೆ ತುಂಬ ಸಿಗ್ತಾ ಇದೆ. ಆ್ಯಕ್ಚುಲಿ ಅದನ್ನು ಪಡ್ಕೊಂಡು ಸಹ ನಾವು ಸಮಾಜವನ್ನು ದೂಷಿಸ್ತಾ ಇರ್ತೇವೆ. ದೂಷಿಸೋದು ಸಹ ಸಮಾಜನೇ ಕಲಿಸಿದೆ ಎಷ್ಟೋ ಸಾರಿ. ಇಲ್ಲಿ ಹೇಳಿರೋದು ನೋಡಿ, ಕನ್ಸೈನ್ಸ್ ನಮ್ಮ ಪ್ರಜ್ಞೆ, ನಮ್ಮ ಆತ್ಮಸಾಕ್ಷಿ, ಕಮ್ಯುನಿಟಿ ಸಮುದಾಯ ಮತ್ತು ಕಾನ್ಸ್ಟಿಟ್ಯೂಷನ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದರೆ ಆವಾಗ ಕಂಟ್ರೋಲ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ, ಅದು ನಮ್ಮ ಕಲ್ಚರ್ ಆಗಿ ಬದಲಾಗುತ್ತೆ. ದಟ್ ಈಸ್ ವೆನ್ ಸೊಸೈಟಿ ಸ್ಟಾಪ್ಸ್ ಮಿಯರ್ಲಿ ಸರ್ವೈವಿಂಗ್ ಆ್ಯಂಡ್ ಬಿಗಿನ್ಸ್ ಬಿಕಮಿಂಗ್ ಸಿವಿಲೈಸ್ಡ್. ನಿಜವಾಗಲೂ ನಾವು ನಾಗರಿಕರಾಗ್ತಾ ಹೋಗ್ತೇವೆ. ಅದು ಚಾಪ್ಟರ್ನ ಮುಖ್ಯವಾದ ಅಂಶ. ಇಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.